ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಸ್ಪರ್ಧಾರಿವು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಡಿಸ್ಕಷನ್ ಮಾಕ್ ಪೇಪರ್ಸ್ಗಳ ಬಗ್ಗೆ. ಯಾಕಂದರೆ ಒಬ್ಬ ವ್ಯಕ್ತಿ ತನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸಬೇಕು ಅಂತಂದರೆ ಮಾಕ್ ಪೇಪರ್ಸ್ ಪ್ಲೇಸ್ ದ ಕ್ರೂಷಿಯಲ್ ರೋಲ್ ವಿಚ್ ಈಸ್ ಪ್ಲೇಯಿಂಗ್ ಆ್ಯಸ್ ಅ ಬೇಸಿಕ್ ಪಿಲ್ಲರ್ ಆಫ್ ದೇರ್ ಸಕ್ಸಸ್ ಅಂತ ನೋಡ್ತೀವಿ. ಒಬ್ಬ ವ್ಯಕ್ತಿ ಸಾಧನೆಯನ್ನು ಮಾಡಬೇಕು ಅಂದರೆ, ಎಸ್ಪೆಷಲಿ ಸ್ಪರ್ಧಾತ್ಮಕ ಯುಗದಲ್ಲಿ ಸಾಧನೆಯನ್ನು ಮಾಡಬೇಕು ಅಂತಂತಂದರೆ ಅವರು ಎಷ್ಟು ಜಾಸ್ತಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾರೆ, ಆ ಸಾಲ್ವ್ ಮಾಡುವಂಥ ವಿಧಾನ ಹೇಗೆ, ಆ್ಯಂಡ್ ಆ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡುವಂಥ ವಿಧಾನ ಮತ್ತು ಅದರ ಅನಾಲಿಸಿಸ್ ಯಾವ ರೀತಿಯಾದ ವಿಶ್ಲೇಷಣಾತ್ಮಕವಾಗಿ ನಾವು ಬಿಡಿಸಬೇಕು ಅನ್ನುವಂಥದ್ದನ್ನು ಕುರಿತಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ. ಸೊ ಅಗೇನ್, ಮಾಕ್ ಪೇಪರ್ಸ್ ಆರ್ ದ ಬೇಸಿಕ್ ಪಿಲ್ಲರ್ ಆಫ್ ಯುವರ್ ಕಾಂಪಿಟೇಟಿವ್ ಜರ್ನಿ. ಸೊ ಹಾಗಾಗಿ ಸ್ಪರ್ಧಾ ಅರಿವು ಚಾನಲಿಂದ ಕೆಲವು ಸಬ್ಜೆಕ್ಟ್ಸ್ಗಳು ಎಸ್ಪೆಷಲಿ ಇನ್ ದ ಫಾರ್ಮ್ ಆಫ್ ಪಾಲಿಟಿ ಆ್ಯಂಡ್ ಎಕನಾಮಿಕ್ ಕ್ವಶನ್ಸನ್ನು ಡಿಸ್ಕಸ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಯೂಶಲಿ ಕ್ವಶನ್ ಪೇಪರ್ ಈಗಿನ ಟ್ರೆಂಡ್ಗಳು ಬದಲಾವಣೆ ಆಗ್ತಾ ಇದ್ದಾವೆ. ಸೊ ನೀವು ಯಾವುದೇ ರೀತಿಯಾದ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೆದ್ರೂ ಸಹ ಟ್ರೆಂಡ್ ಬದಲಾವಣೆ ಆಗ್ತಾ ಇದೆ. ಇಟ್ ಈಸ್ ಆಲ್ ಅಬೌಟ್ ದ ಟ್ರೆಂಡ್. ಆ ಟ್ರೆಂಡಿಗೆ ಅನುಸಾರವಾಗಿ ಪ್ರಶ್ನೆ ಪತ್ರಿಕೆಗಳು ತೆಗೆಯುವಂಥದ್ದು ಅತಿ ಮುಖ್ಯವಾದ ಅಂಶವಾಗುತ್ತೆ ಸ್ನೇಹಿತರೆ. ಸೊ ಆ ಟ್ರೆಂಡಿಗೆ ಅನುಸಾರವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಸ್ಪರ್ಧಾ ಅರಿವು ಟೀಮು ಮಾಡ್ತಾ ಇದೆ. ಸೊ ಹಲವಾರು ರಿಸೋರ್ಸ್ ಪರ್ಸನ್ಗಳು, ಆಯಾ ಸಬ್ಜೆಕ್ಟ್ ಎಕ್ಸ್ಪರ್ಟೀಸ್ಗಳು ಕ್ವಶನ್ ಪೇಪರನ್ನು ತೆಗಿತಾ ಇದ್ದಾರೆ. ಪ್ರಸ್ತುತ ಸಂದರ್ಭದ ನ್ಯೂಸ್ ಪೇಪರ್ ಐಟಮ್ಸ್ಗಳನ್ನು ಆಧಾರವಾಗಿ ಇಟ್ಕೊಂಡು ಪ್ರಶ್ನೆ ಪತ್ರಿಕೆಗಳು ರಚನೆ ಆಗುತ್ತೆ. ಹಾಗಾಗಿ ಇದರ ಸದುಪಯೋಗವನ್ನು ತಾವು ಪಡೆದುಕೊಳ್ಬೇಕಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಸ್ಪರ್ಧಾ ಅರಿವು ಚಾನಲಲ್ಲಿ ಈ ರೀತಿಯಾದ ಹಲವಾರು ವಿಶೇಷತೆಗಳನ್ನು ಹೊಂದಿರುವಂಥ ಕೆಲವು ಅಂಶಗಳನ್ನು ಇಲ್ಲಿ ಚರ್ಚೆ ಮಾಡುವಂಥ ಪ್ರಯತ್ನ ಮಾಡೋಣ. ಸೊ ಪ್ರತಿದಿನವೂ ಸಹ ಅರಿವು ಟೀಮ್ ನಿಮ್ಮ ಜೊತೆಗೆ ಕಮ್ಯುನಿಕೇಷನಲ್ಲಿ ಇರುತ್ತೆ. ಯಾವುದೇ ರೀತಿಯಾದ ಸಮಸ್ಯೆಗಳು ನಿಮಗೆ ಇದ್ದರೂ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಯತ್ನಗಳು ಯಾವ ರೀತಿ ಅಥವಾ ಹೇಗೆ ಯಶಸ್ಸನ್ನು ಸಾಧಿಸಬೇಕು, ಇವೆಲ್ಲ ಮಾಹಿತಿಯನ್ನು ನೀವು ತಿಳಿದುಕೊಳ್ಬೇಕು ಅಂದರೆ ನಮ್ಮ ಆಫೀಸಿಗೆ ಬರ್ಬೋದು. ಚಂದ್ರ ಲೇಔಟಲ್ಲಿರುವಂಥ ಆಫೀಸಲ್ಲಿ ತಾವು ವಿಸಿಟ್ ಮಾಡ್ಬೋದು. ಯಾವುದೇ ಆ್ಯಂಡ್ ಸ್ಪರ್ಧಾ ಅರಿವು ಟೀಮು ಯೂಶಲಿ ಕಂಟೆಂಟಿಗೆ ಫೇಮಸ್ ಆಗಿರುವಂಥದ್ದನ್ನು ನೋಡ್ತೀವಿ. ಅದ್ರ ಜೊತೆಗೆ ಕ್ಲಾಸಸ್ಸು ಸಹ ಇತ್ತೀಚೆಗೆ ಮೂಡಿ ಬರ್ತಿರುವಂಥದ್ದನ್ನು ನೋಡ್ತೀವಿ. ಸೊ ಅದರ ಸದುಪಯೋಗವನ್ನು ತಾವು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಚರ್ಚೆ ಮಾಡೋಣ ಸ್ನೇಹಿತರೆ. ಸೊ ಅಗೇನ್, ಪ್ರತಿ ವಾರ ಟೆಸ್ಟ್ ಸೀರೀಸ್ ನಡೆಯುತ್ತೆ ಅರಿವು ಚಾನಲಲ್ಲಿ. ಅರಿವು ಆಫ್ಲೈನ್ ಸೆಂಟರಲ್ಲಿ ಟೆಸ್ಟ್ ನಡೆಯುತ್ತೆ. ಆನ್ಲೈನು ಇರುತ್ತೆ, ಆಫ್ಲೈನು ಇರುತ್ತೆ. ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ದೇ ಕ್ಯಾನ್ ಪರ್ಚೇಸ್ ದ ಟೆಸ್ಟ್ ಸೀರೀಸ್ ಫ್ರಮ್ ದ ಅಫಿಷಿಯಲ್ ವೆಬ್ಸೈಟ್. ಸೊ ದೇ ಕ್ಯಾನ್ ವಿಸಿಟ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ದ ಸ್ಪರ್ಧಾ ಅರಿವು. ಆ್ಯಂಡ್ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಅಂತಂದರೆ ಸ್ಪರ್ಧಾ ಅರಿವು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ನಿಮಗೆ ಅತಿ ಹೆಚ್ಚಿನ ಮಾಹಿತಿಯನ್ನು ಅಲ್ಲಿ ನೀಡಲಾಗುತ್ತೆ. ಸೊ ಅದರ ವಿಶೇಷತೆಗಳ ಬಗ್ಗೆ ನೀವು ದೂರವಾಣಿ ಸಂಖ್ಯೆಯನ್ನು ಕರೆ ಮಾಡಿದಾಗ ಅದು ಎಲ್ಲ ರೀತಿಯಾದ ಮಾಹಿತಿಯನ್ನು ನಿಮಗೆ ತಿಳಿಸಲಾಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ಈಗ ಇತ್ತೀಚೆಗೆ ನಡೆದಿರುವಂಥ ಪ್ರಶ್ನೆ ಪತ್ರಿಕೆ ಎಸ್ಪೆಷಲಿ ಆನ್ 8th ಆಫ್ ಮಾರ್ಚ್ 8ನೇ ತಾರೀಕು ನಡೆದಿರುವಂಥ ಮಾಕ್ ಪೇಪರ್ ಇದು. ಸೊ ಅದರ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲಿನ ಪ್ರಶ್ನೆಗಳನ್ನು ತೆಗೆದಿರುವಂಥದ್ದನ್ನು ನೋಡ್ತೀವಿ. ಸೊ ಅದರಲ್ಲಿ ಮುಖ್ಯವಾಗಿ ಮೊದಲ ಪ್ರಶ್ನೆಯನ್ನು ನೋಡುವಂಥದ್ದಾದರೆ, ಇನ್ ಕೇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡೈಸ್ while in office, so the president can act as a president for a maximum period of. ಸೊ ಕ್ವಶನ್ ನೋಡಿ, ಇತ್ತೀಚೆಗೆ ನಾವು ಉಪರಾಷ್ಟ್ರಪತಿಯವರ ಬಗ್ಗೆ ಕೆಲವು ಅಂಶಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ನ್ಯೂಸ್ ಪೇಪರಲ್ಲಿ ನಿರಂತರವಾಗಿ ಆರ್ಟಿಕಲ್ಸ್ ಅದು ಕಾಣ್ತಾ ಇತ್ತು. ಅದಕ್ಕನುಸಾರವಾಗಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಆ್ಯಂಡ್ ಇದು ರಿಪೀಟೆಡ್ ಥೀಮು ಸಹ ಹೌದು. ಸೊ ಭಾರತದ ರಾಷ್ಟ್ರಪತಿಯವರು ಅಧಿಕಾರದಲ್ಲಿದ್ದಾಗಲೇ ಮರಣವನ್ನು ಹೊಂದಿದರೆ ಉಪರಾಷ್ಟ್ರಪತಿಯವರು ಗರಿಷ್ಠ ಅವಧಿಯವರೆಗೆ ಎಷ್ಟು ಅವಧಿಯವರೆಗೆ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬಹುದು. ಸೊ ಇದರ ಬಗ್ಗೆ ದ ಆನ್ಸರ್ ಅನ್ನು ನೋಡಿದಾಗ ವಿಚ್ ಇಸ್ ಸಿ ಆಪ್ಷನ್, 6 ತಿಂಗಳವರೆಗೆ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬಹುದು. ಆದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾವಿಷನ್ ಏನಾಗುತ್ತೆ, ಇಲ್ಲಿ 2 ಅಂಶಗಳನ್ನು ನೋಡ್ತೀವಿ ವಿಚ್ ಈಸ್ ಮೆನ್ಷನ್ ಇನ್ ದ ಆರ್ಟಿಕಲ್ ನಂಬರ್ 62. ಭಾರತದ ಸಂವಿಧಾನದ 62ನೇ ವಿಧಿಯಲ್ಲಿ 2 ಪ್ರಮುಖ ಅಂಶಗಳನ್ನು ನೋಡ್ತೀವಿ. ಏನದು? ದ ಫಸ್ಟ್ ಒನ್ ವಾಸ್ ವೇಕೆನ್ಸಿ ಆಫ್ ದ ಸೀಟ್, ಆ್ಯಂಡ್ ಎರಡನೇದು ದ ಆಬ್ಸೆಂಟ್ಸ್ ಆಫ್ ದ ಪ್ರೆಸಿಡೆಂಟ್, ಅನುಪಸ್ಥಿತಿ ಮತ್ತು ಖಾಲಿ ಇರುವಂಥದ್ದು ಅಂತ ನೋಡ್ತೀವಿ. ಸೊ ಇಲ್ಲಿ ರಾಷ್ಟ್ರಪತಿಯವರ ಸ್ಥಾನ ಖಾಲಿ ಆದಂಥ ಸಂದರ್ಭದಲ್ಲಿ 6 ತಿಂಗಳ ಒಳಗಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮರುಚುನಾವಣೆಯನ್ನು ಮಾಡಬೇಕು ಅಂತೇಳಿ ಹೇಳಲಾಗುತ್ತೆ. ದಟ್ ಈಸ್ ಮೆನ್ಷನ್ ಇನ್ ದ ಆರ್ಟಿಕಲ್ ನಂಬರ್ 62. ಸೊ ರಾಷ್ಟ್ರಪತಿ ಉಪರಾಷ್ಟ್ರಪತಿಯವರ ಚುನಾವಣೆಯನ್ನು ಮಾಡುವಂಥ ಅಧಿಕಾರ ಹೊಂದಿದ್ದು ಕೇಂದ್ರ ಚುನಾವಣಾ ಆಯೋಗನೇ. ಸೊ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಹ್ಯಾಸ್ ದ ಅಥಾರಿಟಿ ಟು make the elections, to form the elections for the president, vice president, parliament and the state legislative assemblies. ಸೊ ಇಲ್ಲಿ 62ನೇ ವಿಧಿಯಲ್ಲಿ ಅವರ ಸ್ಥಾನ ಖಾಲಿ ಆದಾಗ ಅವರ
ಸ್ಥಾನ ಖಾಲಿಯಾದಾಗ ಅಥವಾ ಅವರ ಅನುಪಸ್ಥಿತಿಯಲ್ಲಿದ್ದಾಗ ಇವರ ಬದಲಿಗೆ ಕಾರ್ಯನಿರ್ವಹಿಸುವಂಥದ್ದು ಉಪರಾಷ್ಟ್ರಪತಿಗಳು. ಆದರೆ ವೇಕೆನ್ಸಿ ಆದಾಗ 6 ತಿಂಗಳ ಒಳಗಾಗಿ ಮರುಚುನಾವಣೆಯನ್ನು ಮಾಡಲಾಗುತ್ತೆ. ಹೊಸ ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡಬೇಕು. ಆದರೆ whenever a particular seat was absent for the particular time period, then the vice president can be acting as a president till they resumes the office. ರಾಷ್ಟ್ರಪತಿಯವರು ಮರಳಿ ಆ ಸೀಟಿಗೆ ಬರುವವರೆಗೆ, ರಾಷ್ಟ್ರಪತಿಯ ಹುದ್ದೆಯಲ್ಲಿ ಅಲಂಕರಿಸುವವರೆಗೆ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ನೋಡ್ತೇವೆ. ಸೊ ಹಾಗಿದ್ದಾಗ ಯಾವ ಸಂದರ್ಭದಲ್ಲಿ ಅಬ್ಸೆಂಟ್ ಆಗುತ್ತೆ ಅಂತಂದರೆ, ಡ್ಯೂರಿಂಗ್ ದ ಕೇಸ್ ಆಫ್ ಸಿಕ್ನೆಸ್, ಯಾವ ಸಂದರ್ಭದಲ್ಲಿ ಅವರು ಅನುಪಸ್ಥಿತಿಯಲ್ಲಿರುತ್ತೆ ಸ್ಥಾನ ಅಂತಂದರೆ ಡ್ಯೂರಿಂಗ್ ದ ಕೇಸ್ ಆಫ್ ಸಿಕ್ನೆಸ್, ಅನಾರೋಗ್ಯದ ಸ್ಥಿತಿಯಲ್ಲಿದ್ದಾಗ, ಆರ್ ಡ್ಯೂರಿಂಗ್ ದ ಫಾರಿನ್ ವಿಸಿಟ್ಸ್, ವಿದೇಶಿ ಪ್ರಯಾಣದಲ್ಲಿದ್ದಾಗ. ಈ 2 ಸಂದರ್ಭದಲ್ಲಿ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ಮುಂದುವರಿಯುವಂಥದ್ದನ್ನು ನೋಡ್ತೇವೆ ಸ್ನೇಹಿತರೆ. ಸೊ ರಾಷ್ಟ್ರಪತಿಯವರು ಅವರ ಹುದ್ದೆಗೆ ಬರುವವರೆಗೆ ಉಪರಾಷ್ಟ್ರಪತಿಯವರು ಮುಂದುವರಿತಾರೆ. ಒಂದು ಅನಾರೋಗ್ಯದ ಸ್ಥಿತಿಯಿಂದ ಹಾಗೂ ಇನ್ನೊಂದು ವಿದೇಶಿ ಪ್ರಯಾಣದಲ್ಲಿರುವಂಥ ಸಂದರ್ಭದಲ್ಲಿ ಅಂತ ನೋಡ್ತೀವಿ. ಇಲ್ಲಿ ಯಾವುದೇ ರೀತಿಯಾದ ಮರುಚುನಾವಣೆಯ ಅವಶ್ಯಕತೆ ಇರಲ್ಲ. ದೇರ್ ಇಸ್ ನೋ ನೀಡ್ ಆಫ್ ಎಲೆಕ್ಷನ್ಸ್ ಇನ್ ದಿಸ್ ಟೈಮ್. ಇಲ್ಲಿ ಯಾವುದೇ ರೀತಿಯಾದ ಚುನಾವಣೆಗಳನ್ನು ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಅನುಪಸ್ಥಿತಿಯಲ್ಲಿರುವಂಥ ಸಂದರ್ಭದಲ್ಲಿ ಮಾಡುವ ಹಾಗಿಲ್ಲ. ಒಂದು ವೇಳೆ ಅವರ ಸ್ಥಾನ ಖಾಲಿ ಆದಾಗ, ಹಾಗಿದ್ದಾಗ ಯಾವ ಸಂದರ್ಭದಲ್ಲಿ ಅವರ ಸ್ಥಾನ ಖಾಲಿ ಆಗುತ್ತೆ? ದ ಫಸ್ಟ್ ಒನ್, ಇಟ್ ಈಸ್ ಡ್ಯೂ ಟು ದ ಡೆತ್, ಅವರ ಮರಣದಿಂದಾಗಿ ಅವರ ಹುದ್ದೆ ಖಾಲಿಯಾದಾಗ. ನಂತರದಲ್ಲಿ ಬೈ ದ ರೆಸಿಗ್ನೇಷನ್, ಅವರು ತಮ್ಮ ರಾಜೀನಾಮೆಯನ್ನು ನೀಡುವ ಮೂಲಕ. ಸೊ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಉಪರಾಷ್ಟ್ರಪತಿಯವರಿಗೆ ನೀಡ್ತಾರೆ. ನೆಕ್ಸ್ಟ್ ಬೈ ದ ರಿಮೂವಲ್ ಪ್ರೊಸೀಜರ್, ದಟ್ ಈಸ್ ಇಂಪೀಚ್ಮೆಂಟ್ ಅಂತ ನೋಡ್ತೇವೆ. ಬೈ ದ ಪ್ರೊಸೆಸ್ ಆಫ್ ಇಂಪೀಚ್ಮೆಂಟ್, ದಟ್ ಈಸ್ ರಿಮೂವಲ್. ಸೊ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ಅವರನ್ನು ಹೊರಹಾಕಿದಾಗ. ಈ 3 ಸಂದರ್ಭಗಳಲ್ಲಿ ಅವರ ಸ್ಥಾನ ಖಾಲಿಯಾಗತ್ತೆ ಸ್ನೇಹಿತರೆ. ಸೊ ಇಲ್ಲಿ ದ seat of the president will fall vacant by the death, by the resignation and by the impeachment. ಸೊ ಈ 3 ಸಂದರ್ಭದಲ್ಲಿ ಏನಾಗುತ್ತೆ, 6 ತಿಂಗಳ ಒಳಗಾಗಿ ಮರು ಚುನಾವಣೆಯನ್ನು ಮಾಡಿ ಹೊಸ ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡಲಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, a vice president will be acting as a president for a maximum tenure of 6 months. ಆ 6 ತಿಂಗಳ ಒಳಗಾಗಿ ಹೊಸ ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡಲೇಬೇಕಾಗುತ್ತದೆ. ಕ್ಲಿಯರ್ ಇದೆನಾ? ಸೊ ದಿಸ್ ವಾಸ್ ದ ಕಂಡೀಷನ್ ಅಂಡರ್ ದಿ ಆರ್ಟಿಕಲ್ ನಂಬರ್ 62 ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹೋಪ್ ದಿಸ್ ಕ್ವಶನ್ ವಾಸ್ ಕ್ಲಿಯರ್ ಆಸ್ಪಿರೆಂಟ್ಸ್. ನೆಕ್ಸ್ಟ್ ನಂತರದಲ್ಲಿ ದ ಸೆಕೆಂಡ್ ಕ್ವಶನ್ ಅನ್ನು ನೋಡುವಂಥದ್ದಾದರೆ, ಸೊ ಅಗೇನ್ ವಿತ್ ರೆಸ್ಪೆಕ್ಟ್ ಟು ದ ಕ್ವಶನ್ ಪೇಪರ್ ಅಲ್ಲಿ ಇದು 5ನೇ ಪ್ರಶ್ನೆ ಆ್ಯಂಡ್ ನಮ್ಮಲ್ಲಿ ಇದು 2ನೇ ಪ್ರಶ್ನೆ ಆಗುತ್ತೆ. ಸೊ ದ 5th ಕ್ವಶನ್ ವಾಸ್ ರಿಲೇಟೆಡ್ ಟು ದ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಅಗೇನ್ ನೋಡಿ, ದ ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವಶನ್ಸ್. ಸೊ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳ್ತಾ ಇದ್ದಾನೆ. ದೇರ್ ಆರ್ ಸರ್ಟೆನ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳ್ತಾ ಇದ್ದಾನೆ. ಹೇಳಿಕೆಗಳನ್ನು ಗಮನಿಸಿ ಮತ್ತು ಸಂಕೇತಗಳನ್ನು ಬಡಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಹೇಳ್ತಾ ಇದ್ದಾನೆ. ಸೊ ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಟೈಪ್ ಆಫ್ ಕ್ವಶನ್ಸ್. ಸೊ 4 ಆಪ್ಷನ್ಸ್ಗಳಲ್ಲಿ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾನೆ. ಸೊ ಈ ರೀತಿಯಾದ ಪ್ರಶ್ನೆ ಪತ್ರಿಕೆಗಳು ಈಗ ಮುಂದಿನ ಸಂದರ್ಭದಲ್ಲಿನೂ ನೋಡ್ತೇವೆ ನಾವು. ಮುಂದೆ ಬರುವಂಥ ಪ್ರತಿಯೊಂದು ಹಲವಾರು ಎಕ್ಸಾಮ್ಸ್ಗಳಲ್ಲಿ ಆಲ್ರೆಡಿ ಈ ರೀತಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಆ್ಯಂಡ್ ಸ್ಪರ್ಧಾರಿಯು ಇದೇ ರೀತಿಯಲ್ಲಿನೇ ಪ್ರಶ್ನೆಗಳನ್ನು ಆಯ್ಕೆ ಮಾಡುವಂಥದ್ದನ್ನು ನೋಡ್ತೇವೆ. ಯೂಶುವಲಿ ದ ಟೀಮ್ ವಿಲ್ ಫೋಕಸ್ ಆನ್ ದೀಸ್ ಸ್ಟ್ಯಾಂಡರ್ಡ್ ಟೈಪ್ ಆಫ್ ಕ್ವಶನ್ಸ್ ಅಕಾರ್ಡಿಂಗ್ ಟು ದ ಪ್ರೆಸೆಂಟ್ ಟ್ರೆಂಡ್. ಅಗೇನ್ ನೋಡಿ, ಇಲ್ಲಿ ರಾಜ್ಯ ಹೈಕೋರ್ಟ್ ನ್ಯಾಯಾಧೀಶರನ್ನು ನೇಮಿಸುವ ಅಧಿಕಾರ ರಾಜ್ಯಪಾಲರಿಗೆ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗೆ ನೋಡ್ರಿ, ಅಲ್ಟಿಮೇಟ್ಲಿ ಯಾವುದು, ರಾಜ್ಯದ ಹೈಕೋರ್ಟ್ ನ್ಯಾಯಾಧೀಶರನ್ನು ನೇಮಿಸುವ ಅಧಿಕಾರ ರಾಜ್ಯಪಾಲರಿಗೆ ಇರುವುದಿಲ್ಲ. ಹಾಗಿದ್ದಾಗ ಸ್ಟೇಟ್ಮೆಂಟ್ ಇದು ಕರೆಕ್ಟ್ ಆಗುತ್ತೆ. ಹಾಗಿದ್ದಾಗ ಅಧಿಕಾರ ಯಾರಿಗಿರುತ್ತೆ ಇಲ್ಲಿ, ವಿಚ್ ಈಸ್ ಅಂಡರ್ ದಿ ಆರ್ಟಿಕಲ್ ನಂಬರ್ 217 ಪ್ರಕಾರ 217ನೇ ವಿಧಿಗೆ ಅನುಸಾರವಾಗಿ ಇಲ್ಲಿ ಅವರನ್ನು ನೇಮಕ ಮಾಡುವಂಥ ಅಧಿಕಾರಗಳು ರಾಷ್ಟ್ರಪತಿ ಹೊಂದಿರ್ತಾರೆ. ದ ಪ್ರೆಸಿಡೆಂಟ್ ಹ್ಯಾಸ್ ದ ಅಲ್ಟಿಮೇಟ್ ಪವರ್ ಟು ಅಪಾಯಿಂಟ್ ಅ ಹೈಕೋರ್ಟ್ ಜಡ್ಜಸ್. ಕ್ಲಿಯರ್ ಇದೆನಾ? ಸೊ ಅಕಾರ್ಡಿಂಗ್ ಟು ಆರ್ಟಿಕಲ್ ನಂಬರ್ 217 ಅಗೇನ್ ಇಲ್ಲಿ ನಾವು ನೋಡುವಂಥದ್ದು ವಿಚ್ ಇಸ್ ವೇರ್ ದೇ ವರ್ ಬೀನ್ ಅಪಾಯಿಂಟೆಡ್ ಆನ್ ದ ಬೇಸಿಸ್ ಆಫ್ ಕೊಲಿಜಿಯಂ ಸಿಸ್ಟಮ್ ಅಂತ ನೋಡ್ತೀವಿ, ವಿಚ್ ಇಸ್ ನಥಿಂಗ್ ಬಟ್ ಹೆಡೆಡ್ ಬೈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿತ್ ದ ಹೆಲ್ಪ್ ಆಫ್ 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಅಂತ ನೋಡ್ತೀವಿ. ಸೊ ಹಾಗಿದ್ದಾಗ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಒನ್, ಹಿ ಈಸ್ ನಾಟ್ ಎ ಪಾರ್ಟ್ ಆಫ್ ದ ಲೆಜಿಸ್ಲೇಚರ್. ರಾಜ್ಯಪಾಲರು ಶಾಸಕಾಂಗದ ಭಾಗವಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಗೇನ್ ನೋಡಿ, ವಿತ್ ರೆಸ್ಪೆಕ್ಟ್ ಟು ದ ಆರ್ಟಿಕಲ್ ನಂಬರ್ 168 ಅಂತ ನೋಡಿದಾಗ, ಅಕಾರ್ಡಿಂಗ್ ಟು ಆರ್ಟಿಕಲ್ ನಂಬರ್ 168,
ದ ಗವರ್ನರ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಸ್ಟೇಟ್ ಲೆಜಿಸ್ಲೇಷನ್. ಯಾಕಂದ್ರೆ ರಾಜ್ಯ ಶಾಸಕಾಂಗ ಅಂತೇಳಿ ಬಂದ್ರೆ ಇಲ್ಲಿ ರಾಜ್ಯ ಶಾಸಕಾಂಗದಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬರುತ್ತೆ, ಪ್ಲಸ್ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬರುತ್ತೆ, ಆ್ಯಂಡ್ ಇನ್ಕ್ಲೂಡಿಂಗ್ ದ ಗವರ್ನರು ಬರ್ತಾರೆ. ಯಾಕೆ ರಾಜ್ಯಪಾಲರು ಇಲ್ಲಿ ರಾಜ್ಯ ಶಾಸಕಾಂಗದ ಭಾಗವಾಗಿರುತ್ತಾರೆ ಅಂತಂದ್ರೆ, ಈವೆನ್ ದ ಗವರ್ನರ್ ಈಸ್ ನಾಟ್ ಬೀನ್ ಎಲೆಕ್ಟೆಡ್ ಬೈ ದ ಪೀಪಲ್ ಬಟ್ ಸ್ಟಿಲ್ ಹಿ ವಾಸ್ ಬೀನ್ ದ ಪಾರ್ಟ್ ಆಫ್ ಸ್ಟೇಟ್ ಲೆಜಿಸ್ಲೇಷನ್. ವೈ? ಬಿಕಾಸ್ ಗವರ್ನರ್ ಅವರು 213ನೇ ವಿಧಿಗೆ ಅನುಸಾರವಾಗಿ ಕಾನೂನುಗಳನ್ನು ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಹಿ ಕ್ಯಾನ್ ಮೇಕ್ ದ ಲಾಸ್. ಗವರ್ನರ್ ಕ್ಯಾನ್ ಮೇಕ್ ಲಾಸ್ ಇನ್ ದ ಆರ್ಟಿಕಲ್ ನಂಬರ್ 213 ಡ್ಯೂರಿಂಗ್ ದ ಆರ್ಡಿನೆನ್ಸ್ ಅಂತ ಕರಿತೀವಲ್ವಾ, ಸುಗ್ರೀವಾಜ್ಞೆಯ ಅಧಿಕಾರಗಳನ್ನು ರಾಜ್ಯಪಾಲರು ಹೊಂದಿರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ರಾಜ್ಯಪಾಲರು ರಾಜ್ಯದ ಶಾಸಕಾಂಗದ ಭಾಗವಾಗಿರುತ್ತಾರೆ. ಸೊ ಆದರೆ ಇಲ್ಲಿ ಕೊಟ್ಟಿರುವಂಥದ್ದೇನೋ ಅವರು ಭಾಗವಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಸ್ಟೇಟ್ಮೆಂಟ್ 2 ಈಸ್ ರಾಂಗ್ ಆಗುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ಈಸ್ ರಾಂಗ್ ಅಂತೇಳಿ ಅಂದರೆ ಸಿ ಮತ್ತು ಡಿ ಆಪ್ಷನ್ ಆಟೋಮೆಟಿಕಲಿ ಎಲಿಮಿನೇಟ್ ಆಗುತ್ತೆ. ಆ್ಯಂಡ್ ಇನ್ಕ್ಲೂಡಿಂಗ್ ನೋಡಿ ಇಲ್ಲಿ ನೀವು ಗಮನಿಸಬಹುದು ಎ ಆಪ್ಷನು ಎಲಿಮಿನೇಟ್ ಆಗುತ್ತೆ. ಸೊ ಯು ವಿಲ್ ಗೆಟ್ ಆಟೋಮೆಟಿಕಲಿ ಆಪ್ಷನ್ ಬಿ ಈಸ್ ಕರೆಕ್ಟ್. ಎರಡನೇ ಉತ್ತರ ಅಂದರೆ 1 ಮತ್ತು 3 ಸರಿಯಾಗಿವೆ ಅಂತೇಳಿ ಆಗ್ತದೆ. ಮೀನ್ಸ್ ಒಂದು ಸ್ಟೇಟ್ಮೆಂಟ್ ನಮಗೆ ಕರೆಕ್ಟಾಗಿ ಗೊತ್ತಿದ್ರು ಸಹ ಈಸಿಲಿ ಯು ಕ್ಯಾನ್ ಎಲಿಮಿನೇಟ್ ದ ಆಪ್ಷನ್ಸ್. ಸೊ ದಿಸ್ ಈಸ್ ದ ಟ್ರೆಂಡ್ ಆಫ್ ದ ಕ್ವಶನ್ಸ್. ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡು ಅನಾಲಿಸಿಸ್ ಅನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಆ ಅನಾಲಿಸಿಸ್ ಪಾರ್ಟನ್ನು ಈಗ ನಮ್ಮ ಟೀಮ್ ನಿಮ್ಮ ಜೊತೆ ಮಾಡ್ತಾ ಇದೆ. ಸೊ ಹಾಗಿದ್ದಾಗ ಆನ್ಸರ್ ಸರಿಯಾಗಿ ಸಿಕ್ತು. ಆದರೆ ಅದು ವಿಶ್ಲೇಷಣೆಯನ್ನು ನೋಡೋಣ. ರಾಜ್ಯಪಾಲರಿಗೆ ವಿಧಾನ ಪರಿಷತ್ತಿನ ಕೆಲವು ಸದಸ್ಯರನ್ನು ನಾಮನಿರ್ದೇಶನ ಮಾಡುವ ಅಧಿಕಾರ ಇದೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೊ ವಿನ್ ದ ಆರ್ಟಿಕಲ್ ನಂಬರ್ 171 ನಲ್ಲಿ through the article number 171 the governor can also nominate 1/6 of the members in the legislative council. 171ನೇ ವಿಧಿಗೆ ಅನುಸಾರವಾಗಿ ವಿಧಾನ ಪರಿಷತ್ತಲ್ಲಿ ರಾಜ್ಯಪಾಲರು 1/6 ಸದಸ್ಯರನ್ನ ನೇಮಕಗೊಳ್ಳುವಂಥದ್ದನ್ನು ನೋಡ್ತೇವೆ. ನಾಮನಿರ್ದೇಶನ ಮಾಡುವಂಥ ಅಧಿಕಾರ ಇರುತ್ತೆ. ದ ಗವರ್ನರ್ ಕ್ಯಾನ್ ನಾಮಿನೇಟ್ 1/6 of the members under the legislative councils. It is a constitutional provision under article 171. ಸೊ ವಿಧಾನ ಪರಿಷತ್ತು ಅನ್ನುವಂಥದ್ದನ್ನು ನೋಡ್ತೀವಲ್ವಾ ಸ್ನೇಹಿತರೆ ನಾವು. ಸೊ ವಿಧಾನ ಪರಿಷತ್ತಲ್ಲಿ 1/3 ಲೋಕಲ್ ಬಾಡೀಸ್ ಇಂದ ಆಯ್ಕೆ ಆಗ್ತಾರೆ, 1/3 MLAs ಗಳಿಂದ ಆಯ್ಕೆ ಆಗ್ತಾರೆ, 1/12 ಗ್ರಾಜುಯೇಟ್ಸ್ ಇಂದ ಆಯ್ಕೆ ಆಗ್ತಾರೆ, 1/12 ಎಂಪ್ಲಾಯೀಸ್ ಇಂದ ಆಯ್ಕೆ ಆಗ್ತಾರೆ, ಅಂಡ್ ರಿಮೈನಿಂಗ್ 1/6 ನಾಮಿನೇಟೆಡ್ ಬೈ ದ ಗವರ್ನರ್. ನೆಕ್ಸ್ಟ್, ರಾಜ್ಯಪಾಲರಿಗೆ ಯಾವುದೇ ನ್ಯಾಯಾಂಗೀಯ ಅಧಿಕಾರಗಳಿಲ್ಲ. ಸೊ ಅಬ್ಸಲ್ಯೂಟ್ಲಿ ರಾಂಗ್. ಸೊ ಇನ್ ದ ಆರ್ಟಿಕಲ್ ನಂಬರ್ 161 ನಲ್ಲಿ ದ ಗವರ್ನರ್ ಹೂ ಹ್ಯಾಸ್ ದ ಪಾರ್ಡನಿಂಗ್ ಪವರ್ಸ್ ಅಂತ ನೋಡ್ತೇವೆ, ಕ್ಷಮಾದಾನದ ಅಧಿಕಾರಗಳನ್ನು ಹೊಂದಿರ್ತಾರೆ. ಸೊ ನ್ಯಾಯಾಂಗೀಯ ಅಧಿಕಾರಗಳನ್ನು ಹೊಂದಿರುವಂಥದ್ದನ್ನು ಸಂವಿಧಾನದ 161ನೇ ವಿಧಿಯಲ್ಲಿ ನೋಡಬಹುದು ಸ್ನೇಹಿತರೆ. ಸೊ ಇನ್ ವಿಚ್ ರಾಜ್ಯಪಾಲರು ಕ್ಷಮಾದಾನವನ್ನು ನೀಡುವಂಥ ಅಧಿಕಾರ ಹೊಂದಿರ್ತಾರೆ. ಆದರೆ ಅದರಲ್ಲೂ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್ ಇಲ್ಲಿ. ಸೊ ಮರಣದಂಡನೆಯನ್ನು ಅವರು ಮುಂದೂಡಬಹುದು ಅಷ್ಟೇ ವಿನಃ ಅದನ್ನು ರದ್ದುಗೊಳಿಸುವಂಥ ಅಧಿಕಾರಗಳು ರಾಜ್ಯಪಾಲರಿಗಿರಲ್ಲ. ದಿಸ್ ಈಸ್ ದ ಮೇಜರ್ ಡಿಫರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್. The governor, according to article number 161, the governor can postpone the death sentences, but they can't pardon the death sentence. So ಇದೇ ಅತಿ ಮುಖ್ಯವಾಗಿರುವಂಥ ಅಂಶ. ಸೊ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಮರಣದಂಡನೆಯನ್ನು ರದ್ದುಗೊಳಿಸುವಂಥ ಅಧಿಕಾರ ರಾಜ್ಯಪಾಲರಿಗಿಲ್ಲ. ಅದರ ಅಧಿಕಾರ ಹೊಂದಿದ್ದು ಕೇವಲ ರಾಷ್ಟ್ರಪತಿ ಮಾತ್ರ. ಕಾಂಟ್ ಪಾರ್ಡನ್ ದಿ ಡೆತ್ ಸೆಂಟೆನ್ಸ್. ಗವರ್ನರ್ ಕಾಂಟ್ ಪಾರ್ಡನ್ ದಿ ಡೆತ್ ಸೆಂಟೆನ್ಸ್. ರಾಜ್ಯಪಾಲರು ಯಾವುದೇ ಸಂದರ್ಭದಲ್ಲಿಯೂ ಮರಣದಂಡನೆಯನ್ನು ಕ್ಷಮಾದಾನ ನೀಡುವ ಅಧಿಕಾರ ಹೊಂದಿಲ್ಲ. ಬದಲಾಗಿ ಮರಣದಂಡನೆಯನ್ನು ಮುಂದೂಡುವಂಥ ಅಧಿಕಾರ ಹೊಂದಿರ್ತಾರೆ. ಆದರೆ ಮರಣದಂಡನೆಯನ್ನು ಕ್ಷಮೆಯನ್ನು ನೀಡುವಂಥ ಅಧಿಕಾರ ಹೊಂದಿದ್ದು ಕೇವಲ ರಾಷ್ಟ್ರಪತಿ ಮಾತ್ರ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಆ್ಯಂಡ್ ಉಳಿದಿರುವಂಥ ಎಲ್ಲ ಏನು ಕ್ಷಮಾದಾನ ಅಧಿಕಾರಗಳು ಹೊಂದಿರುವಂಥದ್ದನ್ನು ನೋಡ್ತೇವೆ. ಕಮ್ಯುಟೇಷನ್ನು, ನೆಕ್ಸ್ಟ್ ರೆಮಿಷನ್ನು, ರೆಸ್ಪೈಟ್, ರಿಪ್ರಿವು, ಎಲ್ಲ ರೀತಿಯಾದ ಅಧಿಕಾರಗಳು ರಾಜ್ಯಪಾಲರು ಹೊಂದಿರ್ತಾರೆ. ಮರಣದಂಡನೆ ಅಂತೇಳಿ ಬಂದಾಗ ಕ್ಷಮೆ ನೀಡುವ ಅಧಿಕಾರ ಇಲ್ಲ, ಬದಲಾಗಿ ಅದನ್ನು ಮುಂದೂಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಏನಾಗುತ್ತೆ? 1 ಮತ್ತು 3 ಸರಿಯಾಗುತ್ತೆ. ಸೊ ಹೋಪ್ ದಿಸ್ ಒನ್ ಇಸ್ ಕ್ಲಿಯರ್ ಆಸ್ಪಿರೆಂಟ್ಸ್. ದ ನೆಕ್ಸ್ಟ್ ಒನ್, ದ ಮುಂದಿನ ಪ್ರಶ್ನೆ, ದ 6th ಕ್ವಶನ್. ಸೊ ಅಗೇನ್ ನೋಡ್ರಿ, ದ ಕ್ವಶನ್ ವಾಸ್ ರಿಲೇಟೆಡ್ ಟು ಅಗೇನ್ ದ ಪ್ರೆಸೆಂಟ್ ಟ್ರೆಂಡ್. ಭಾರತ ಸರ್ಕಾರ ಕಾಯ್ದೆ 1919ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಸೊ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ. ಸೊ ದ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ದ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1919. ಸೊ ಮೊದಲ ಸ್ಟೇಟ್ಮೆಂಟ್ ಹೇಳ್ತಿರೋದೇನು?
Under the Government of India Act of 1919, the provinces got a legislative power by way of delegation from the center ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಭಾರತ ಸರ್ಕಾರ ಕಾಯ್ದೆ 1919 ಅಡಿಯಲ್ಲಿ ಪ್ರಾಂತ್ಯಗಳು ಕೇಂದ್ರದಿಂದ ನಿಯೋಜಿತ ಅಧಿಕಾರದ ಮೂಲಕ ಶಾಸನಬದ್ಧ ಅಧಿಕಾರವನ್ನು ಪಡೆಯುತ್ತವೆ ಅಂತ ಹೇಳ್ತಾ ಇದ್ದಾನೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಸ್ನೇಹಿತರೆ. ಯಾಕೆ ಅಂತಂದ್ರೆ ಇಲ್ಲಿ ಮೊದಲ ಬಾರಿಗೆ ಏನ್ ನೋಡ್ತೀವಿ ನಾವು, ದ ಪ್ರೊವಿನ್ಷಿಯಲ್ ಸಿಸ್ಟಮ್ ಅಲ್ಲಿ ದೇ ಗಾಟ್ ದ ಪವರ್ಸ್ ಅಲ್ವಾ, ಶಾಸಕಾಂಗ ಪ್ರಾಂತೀಯ ಪ್ರಾಂತ್ಯಗಳಿಗೆ ಕೆಲವು ಅಧಿಕಾರಗಳನ್ನು ನೀಡಲಾಗುತ್ತೆ, ಎಸ್ಪೆಷಲಿ ಇನ್ ದ ಫಾರ್ಮ್ ಆಫ್ ಯಾವುದು ಡಯಾರ್ಕಿ ಅಂತ ಕರಿತೀವಲ್ವಾ ನಾವು, ಅಂದ್ರೆ ತಮ್ಮ ವ್ಯಾಪ್ತಿಯೊಳಗಡೆ ಕಾನೂನು ಮಾಡುವಂತ ಅಧಿಕಾರಗಳು ಸಹ ಪ್ರಾಂತೀಯ ಸರ್ಕಾರಗಳಿಗೆ ನೀಡ್ತಾರೆ. ಸೊ ಹಾಗಾಗಿ 1919 ಕಾಯ್ದೆಯಲ್ಲಿ ಮೊದಲ ಹೇಳಿಕೆ ಸರಿ ಇದೆ. ನೆಕ್ಸ್ಟ್ ಸೆಕೆಂಡ್ ಅಂಡ್ ಥರ್ಡ್ ಸ್ಟೇಟ್ಮೆಂಟ್ ನೋಡುವಂತದ್ದಾದ್ರೆ, ದ ಭಾರತ ಸರ್ಕಾರದ ಕಾಯ್ದೆ 1919 ಶಾಸಕಾಂಗೀಯ ಅಧಿಕಾರಗಳನ್ನು ಪ್ರಾದೇಶಿಕ ಮತ್ತು ಕೇಂದ್ರ ಶಾಸಕಾಂಗಗಳ ನಡುವೆ ಫೆಡರಲ್ ಪಟ್ಟಿ, ಪ್ರಾಂತೀಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಎಂಬ 3 ಪಟ್ಟಿಗಳ ಆಧಾರದ ಮೇಲೆ ವಿಂಗಡಿಸಲಾಯಿತು. ಸೊ ದಿಸ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಯಾಕಂದ್ರೆ ದ ಫೆಡರಲ್ ಸಿಸ್ಟಮ್ ಅಂತ ನೋಡ್ತಾ ಇದೀವಿ ನಾವು, ಫೆಡರಲ್ ಸಿಸ್ಟಮ್ ಅನ್ನು ಮೊದಲ ಬಾರಿಗೆ ಜಾರಿಗೆ ತಂದಿದ್ದೆ 1935 ಕಾಯ್ದೆಯಲ್ಲಿ. ಸೊ ಇಲ್ಲಿ 1919 ಕಾಯ್ದೆಯಲ್ಲಿ ಅಲ್ಲಿ ಯಾವುದೇ ರೀತಿಯಲ್ಲಿ ವಿಭಜನೆಗಳನ್ನು ಮಾಡಿರುವುದಿಲ್ಲ, ವಿಷಯಗಳ ವಿಭಜನೆಯನ್ನು ಮಾಡಿರುವುದಿಲ್ಲ. ಇಟ್ ಡಸಂಟ್ ಹ್ಯಾವ್ ದ ಸಪರೇಷನ್ ಆಫ್ ಪವರ್ಸ್ ಅಂತ ನೋಡಿದೆವು. ಇಟ್ ವಾಸ್ ಯೂಶುವಲಿ ಎಟ್ ದ ಸೆಂಟ್ರಲ್ ಲೆವೆಲ್, ಬಟ್ ದ ಫೆಡರಲ್ ಲೆವೆಲ್, ಪ್ರೊವಿನ್ಷಿಯಲ್ ಅಂಡ್ ದ ಕನ್ಕರೆಂಟ್ ಐಟಮ್ಸ್ ವೇರ್ ಆಡೆಡ್ ಇನ್ ದ 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ಸೊ 1919 ಕಾಯ್ದೆ ಮಾಂಟೆಗೋ ಚೇಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಲ್ಲಿ 3 ಪಟ್ಟಿಗಳ ವಿಭಜನೆಯನ್ನು ಎಲ್ಲಿಯೂ ವಿಸ್ತರಣೆ ನೀಡಿಲ್ಲ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಶೇಷಾಧಿಕಾರವನ್ನ 1919 ಕಾಯ್ದೆಯಡಿ ಪ್ರಾಂತ್ಯಗಳಿಗೆ ಹಂಚಿಕೆ ಮಾಡಲಾಗಿತ್ತು ಅಂತ ಹೇಳ್ತಾ ಇದ್ದಾನೆ. ಸೊ ದಿಸ್ ಈಸ್ ಆಲ್ಸೋ ಅಬ್ಸಲ್ಯೂಟ್ಲಿ ರಾಂಗ್. ಸೊ ಶೇಷಾಧಿಕಾರ ಅಂತಂದ್ರೆ ಇಲ್ಲಿ ದ ರೆಸಿಡ್ಯೂರಿ ಪವರ್ಸ್ ಆರ್ ನಥಿಂಗ್ ಬಟ್ ದ ಐಟಮ್ಸ್ ವಿಚ್ ಆರ್ ನಾಟ್ ಕವರ್ಡ್ ಅಂಡರ್ ದ ಸೆಂಟ್ರಲ್ ಲಿಸ್ಟ್, ದಟ್ ಈಸ್ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ದ ಕನ್ಕರೆಂಟ್ ಲಿಸ್ಟ್. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯಲ್ಲಿ ಇಲ್ಲದೆ ಇರುವಂತಹ ಅಂಶಗಳನ್ನ ನಾವು ಶೇಷಾಧಿಕಾರಗಳು ಅಂತ ಕರಿತೀವಿ. ಈಗ 3 ಪಟ್ಟಿಗಳೇ ಇಲ್ಲದೆ ಇದ್ದ ಕಾರಣದಿಂದ ಶೇಷಾಧಿಕಾರ ಬರುವಂತ ಅವಶ್ಯಕತೆನೇ ಇರಲ್ವಲ್ಲ. In the 1919 Act ಅಲ್ಲಿ use your common sense, as it was not having the concurrent list, state list nor the union list, then there is no point of any residuary powers under 1919 Act. So residuary powers were added again in the 1935 Act. It was again given to the Governor General. ಗವರ್ನರ್ ಜನರಲ್ ರವರಿಗೆ ಆ ಶೇಷಾಧಿಕಾರದ ಅಧಿಕಾರವನ್ನು ನೀಡಲಾಗಿರುತ್ತದೆ. ಸೊ ಥರ್ಡ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ರಾಂಗ್. ಹಾಗಿದ್ದಾಗ ಉತ್ತರ ನೋಡಿ, ಇಲ್ಲಿ ಸಿ ಆಪ್ಷನ್ ಇಸ್ ಕರೆಕ್ಟ್ ಆಗುತ್ತೆ. ಕೇವಲ ಒಂದು ಮಾತ್ರ ಸರಿ, ಓನ್ಲಿ ಫಸ್ಟ್ ಈಸ್ ಕರೆಕ್ಟ್ ಅಂತ ನೋಡ್ತೀವಿ ನಾವು. ಸೊ ದಿಸ್ ವಾಸ್ ದ ಆಪ್ಷನ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಒನ್, ದ ನೆಕ್ಸ್ಟ್ ಕ್ವಶನ್, ದ 7th ಕ್ವಶನ್, ವೆರಿ ಸಿಂಪಲ್ ಕ್ವಶನ್. ಸೊ ನೇರ ಪ್ರಶ್ನೆಗಳನ್ನೇ ಕೇಳಿದಾನೆ. ಕೇಳ್ತಿರುವಂಥದ್ದೇನಿಲ್ಲ, ಸೊ ಭಾರತದ ಸಂವಿಧಾನದ 19ನೇ 1ನೇ ವಿಧಿಯ ಅಡಿಯಲ್ಲಿ ಈ ಕೆಳಗಿನ ಯಾವ ಸ್ವಾತಂತ್ರ್ಯದ ಹಕ್ಕನ್ನು ಮೂಲ ಸಂವಿಧಾನದಲ್ಲಿ ಎಲ್ಲ ನಾಗರಿಕರಿಗೆ ನೀಡಿರಲಿಲ್ಲ. ಸೊ ಅಗೇನ್ ನೋಡಿ ಇಲ್ಲಿ, ದ ವಿಚ್ ಆಫ್ ದ ಫಾಲೋವಿಂಗ್ ರೈಟ್ ಟು freedom under article number 19(1) of the constitution of India was not given to all citizens in the original constitution. ಸೊ ಅಗೇನ್ ನೋಡಿ, ಇಲ್ಲಿಗೆ ನಮಗೆ ಅರ್ಥ ಆಗಬೇಕು, ಕೆಲವು ಹಕ್ಕುಗಳನ್ನ ಎಲ್ಲರಿಗೂ ಕೊಡ್ತೀವಿ. ಭಾರತೀಯರಿಗೆ ಮೂಲಭೂತ ಹಕ್ಕುಗಳಲ್ಲಿ ನಾಗರಿಕರಿಗೆ ಎಲ್ಲರಿಗೂ ಕೊಡುವಂತ ಹಕ್ಕುಗಳು ಯಾವುದು ಅಂತಾನೆ ಕೇಳ್ತಾನೆ. ಬಿ ಕೇರ್ಫುಲ್. ಓನ್ಲಿ ಟು ದ ಸಿಟಿಜನ್ಸ್ ಆಫ್ ಇಂಡಿಯಾಕ್ಕೆ ಕೊಟ್ಟಿರುವಂತದ್ದು ಯಾವ ಹಕ್ಕುಗಳು ಅಂತಂದ್ರೆ ದಟ್ ಈಸ್ ಆರ್ಟಿಕಲ್ 15, 16, 19, 29 and 30. These are the fundamental rights which were given only to the citizens of India. Other than that, ಎಲ್ಲದಕ್ಕೂ ಎಲ್ಲ ಹಕ್ಕುಗಳನ್ನು ಎಲ್ಲರಿಗೆ ಕೊಟ್ಟಿರುವಂಥದ್ದನ್ನು ನೋಡ್ತೇವೆ. ಸೊ ಈ ಹಕ್ಕುಗಳನ್ನು, ಈ 5 ಹಕ್ಕುಗಳನ್ನು ಕೇವಲ ಭಾರತೀಯರಿಗೆ ಮಾತ್ರ ಕೊಟ್ಟಿರುವಂಥದ್ದನ್ನು ಕಾಣ್ತೀವಿ ಸ್ನೇಹಿತರೆ. ಸೊ ಹಾಗಿದ್ದ ಇಲ್ಲಿ ಕೇಳ್ತಿರುವಂಥದ್ದೇನು, ಈ 19ನೇ ವಿಧಿಯಲ್ಲಿ ಅಂಡರ್ ದಿ ಪ್ರೊವಿಷನ್ ಆಫ್ ಆರ್ಟಿಕಲ್ ನಂಬರ್ 19(1) ನಲ್ಲಿ ಅಗೇನ್ ವಿ ಆರ್ ಹ್ಯಾವಿಂಗ್ 6 ಫಂಡಮೆಂಟಲ್ ರೈಟ್ಸ್. ಆಕ್ಚುಲಿ 7 ಇತ್ತು, ಇದರಲ್ಲಿ ಎ ಟು ಜಿ ವರೆಗೆ ನೋಡ್ತೇವೆ. ಇದರಲ್ಲಿ 19 clause 1F ಅನ್ನ ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ ಬೈ ದ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1978 ಅಲ್ಲಿ ಇದನ್ನು ರದ್ದುಗೊಳಿಸಲಾಗಿದೆ. 44ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1978ರಲ್ಲಿ 8ರ ಮೂಲಕ ಎಫ್ ಕ್ಲಾಸ್ ಅನ್ನ ರದ್ದುಗೊಳಿಸಲಾಗಿದೆ. ಸೊ ಇದರಲ್ಲಿ ಫಸ್ಟ್ ಒಂದು ಹೇಳುವಂತದ್ದೇನು, ಎ ಟು ಜಿ ವರೆಗೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ಇರುವಂತಹ 6 ಹಕ್ಕುಗಳನ್ನ ನೋಡ್ತೀವಿ ಸ್ನೇಹಿತರೆ. ಸೊ ಇದರಲ್ಲಿ ಯಾವ ಹಕ್ಕುಗಳು,
ಶಾಂತಿಯುತವಾಗಿ ಮತ್ತು ಶಸ್ತ್ರಾಸ್ತ್ರಗಳಿಲ್ಲದೆ ಸಭೆ ಸೇರುವ ಹಕ್ಕು. ಸೊ ಸಭೆ ಸೇರುವ ಹಕ್ಕನ್ನ ಬಿ ಕ್ಲಾಸ್ ಅಲ್ಲಿ ನೋಡ್ತೀವಿ ಸ್ನೇಹಿತರೆ. 19 ಕ್ಲಾಸ್ 1 ಅಲ್ಲಿ ರೈಟ್ ಟು ಅಸೆಂಬಲ್ ಪೀಸ್ಫುಲಿ ಅಂಡ್ ವಿತೌಟ್ ಆರ್ಮ್ಸ್ ಅಂತ ನೋಡ್ತೀವಿ. ಅಂಡ್ ಎ ಕ್ಲಾಸ್ ಹೇಳ್ತಿರುವಂತದ್ದು ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಲಿಬರ್ಟಿ ಅಂತ ನೋಡ್ತೇವೆ. ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅನ್ನುವಂಥದ್ದು 19 ಕ್ಲಾಸ್ 1A ಅಲ್ಲಿ ನೋಡ್ತೇವೆ. ಸೊ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಪಡಿಸುವಂತ ಸ್ವಾತಂತ್ರ್ಯ ಅಂತ ನೋಡ್ತೇವೆ. ಸೊ ಇಲ್ಲಿ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತತೆಯನ್ನು ವ್ಯಕ್ತಪಡಿಸುವಂತ ಸ್ವಾತಂತ್ರ್ಯ ಅಂತ ಹೇಳ್ತೇವೆ. ರೈಟ್ ಟು ಸ್ಪೀಕ್. ಸೆಕೆಂಡ್ ಒನ್ ಅಗೇನ್ ರೈಟ್ ಟು ಹ್ಯಾವ್ ದ ಅಸೆಂಬ್ಲಿ. ಥರ್ಡ್ ಒನ್ ಇಸ್ ರೈಟ್ ಟು ಫಾರ್ಮ್ ದ ಅಸೋಸಿಯೇಷನ್. ಸಂಘಗಳನ್ನು ಸೇರುವ ಅಧಿಕಾರಗಳು. ಆದ್ರೆ ಇದರಲ್ಲೇ ನೋಡಿ, ಇವಾಗ ಸಹಕಾರ ಸಂಘಗಳನ್ನು ರಚಿಸುವ ಹಕ್ಕನ್ನ ನಾವು ಇದನ್ನ 97ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಿಂದ ಜಾರಿಗೆ ತರಲಾಗಿದೆ. ದ 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. ಅಕಾರ್ಡಿಂಗ್ ಟು ದ 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2011. ಈಗಿದೆ ನಮಗೆ ಉತ್ತರ ಆಗುತ್ತೆ. ಸೊ 97ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಲ್ಲಿ ರೈಟ್ ಟು ಫಾರ್ಮ್ ದ ಅಸೋಸಿಯೇಷನ್ ಅಂತ ಹೇಳ್ತಾರೆ, ಸಹಕಾರ ಸಂಘಗಳ ರಚಿಸುವ ಅಧಿಕಾರಗಳು. ಸೊ ಇದೇ ನಮ್ಮ ಉತ್ತರವಾಗುತ್ತೆ. ಯಾಕಂದ್ರೆ ಕ್ವಶನ್ ಕೇಳಿದ್ದು ಅದೇ ಅಲ್ವ, ಮೂಲ ಸಂವಿಧಾನದಲ್ಲಿ ನೀಡದೇ ಇರುವಂತದ್ದು ಇದನ್ನ ತಿದ್ದುಪಡಿಯ ಮೂಲಕ ನೀಡಲಾಗಿದೆ. ಇದು ಮೂಲಭೂತ ಹಕ್ಕುನೇ, ಆದ್ರೆ ತಿದ್ದುಪಡಿಯ ಮೂಲಕ ಜಾರಿಗೆ ತಂದಿದೆ. ಸೊ ಡಿ ಹೇಳ್ತಿರುವಂತದ್ದು ಇಲ್ಲಿ ಸಂಚರಿಸುವ ಹಕ್ಕು ಮತ್ತೆ ವಾಸಿಸುವ ಹಕ್ಕು ಅಂತೇಳಿ ಹೇಳುತ್ತೆ. ರೈಟ್ ಟು ಮೂವ್ಮೆಂಟ್ ಅಂಡ್ ರೈಟ್ ಟು ರಿಸೈಡ್ ಅಂತ ನೋಡ್ತೇವೆ. ಸಂಚರಿಸುವ ಹಕ್ಕು ಅಂಡ್ ನೆಲೆಸುವ ಹಕ್ಕು. ಅಂಡ್ ಜಿ ಎಫ್ ಅನ್ನುವಂಥದ್ದೇನು, ಇಟ್ ವಾಸ್ ಬೀನ್ ಕಂಪ್ಲೀಟ್ಲಿ ಅಬೋಲಿಸ್ಡ್. ಸೊ ಇದನ್ನ ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಅಂಡ್ ಡಿ ಯಾವುದಿಲ್ಲಿ ಜಿ ಕ್ಲಾಸ್ ಹೇಳ್ತಿರುವಂಥದ್ದೇನು, ವ್ಯವಹಾರಗಳನ್ನು ನಡೆಸುವ ಹಕ್ಕು. ಸೊ ರೈಟ್ ಟು ಪ್ರಾಕ್ಟೀಸ್ ಎನಿ ಬಿಸ್ನೆಸ್ ಆರ್ ರೈಟ್ ಟು ಹ್ಯಾವ್ ಎನಿ ಪ್ರೊಫೆಷನ್ ಇಸ್ ಅ ಕ್ಲಾಸ್ ಜಿ. ಸೊ ಇದರಲ್ಲಿ ಕೇಳಿದ್ದು ಯಾವುದು, ಮೂಲ ಸಂವಿಧಾನದಲ್ಲಿ ಇಲ್ಲದೆ ಇರುವಂತಹ ಅಂಶ ಯಾವುದು ಅಂತ ಕೇಳಿದ್ದಾನೆ. ಹಾಗಾಗಿ ಇಟ್ ವಾಸ್ ಅ ರೈಟ್ ಟು ಫಾರ್ಮ್ ದ cooperative society. It was added through the amendment. It was a fundamental right given to the citizens of India, but it was added through the amendments, not by the original constitution ಅಂತ ನೋಡ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಿ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಒನ್, to consider the following assertion and reason. ಅಗೇನ್ ಇಲ್ಲಿ ಪ್ರತಿಪಾದನೆ ಮತ್ತು ಕಾರಣ ಅಂತೇಳಿ ಎರಡನ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ, ಅದಕ್ಕೆ ಕಾರಣಗಳನ್ನು ತಿಳಿಸ್ತಾ ಇದ್ದಾನೆ. ಇಟ್ ವಾಸ್ ರಿಲೇಟೆಡ್ ಟು ದ ಎಕನಾಮಿಕ್ ಕ್ವಶನ್. ಸೊ ಹೇಳ್ತಿರುವಂಥದ್ದೇನು, ಅವು ಎರಡರ ನಡುವೆ ಏನು ಸಂಬಂಧ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ನೋಡಿ, ದ ಫಿಸಿಕಲ್ ಡೆಫಿಸಿಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಗವರ್ಮೆಂಟ್ಸ್ ಟೋಟಲ್ ಎಕ್ಸ್ಪೆಂಡಿಚರ್ ಅಂಡ್ ಟೋಟಲ್ ರಿಸಿಪ್ಟ್ಸ್. ಅಬ್ಸಲ್ಯೂಟ್ಲಿ ಹೌದು, ಬಟ್ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ಇಟ್ ಡಸಂಟ್ ಇನ್ಕ್ಲೂಡ್ ಎನಿ ಬಾರೋವಿಂಗ್ಸ್. ಸರ್ಕಾರ ಪಡೆದುಕೊಂಡಿರುವಂತಹ ಸಾಲಗಳು ಇದರಲ್ಲಿ ಬರುವುದಿಲ್ಲ. ಇಟ್ ಡಸಂಟ್ ಇನ್ಕ್ಲೂಡ್ ಎನಿ ಬಾರೋವಿಂಗ್ಸ್. ಯಾಕಂದ್ರೆ ಬಾರೋವಿಂಗ್ಸ್ ಅನ್ನುವಂಥದ್ದು ನಮ್ಮ ಆದಾಯ ಆಗತ್ತೆ ನಿಜ. ಈಗ ಬಾರೋವಿಂಗ್ಸ್ ಅಂತಂದ್ರೆ ಬೇರೆ ದೇಶಗಳಿಂದ ಪಡೆದುಕೊಂಡಿರುವಂಥ ಸಾಲಗಳು ಅಂತ ಕರಿತೀವಿ. ಈಗ ಬೇರೆ ದೇಶಗಳಿಂದ ನಾವು ಪಡೆದುಕೊಂಡಿರುವಂಥ ಸಾಲ ಆ ಸಂದರ್ಭದಲ್ಲಿ ನಮ್ಮ ಆದಾಯಗಳಾಗತ್ತೆ ವಿನಃ ದೀರ್ಘಾವಧಿಯಲ್ಲಿ ಅದನ್ನು ನಾವು ಮರುಪಾವತಿ ಮಾಡಬೇಕಾಗತ್ತೆ, ಬಡ್ಡಿಯನ್ನು ಪಾವತಿ ಮಾಡಬೇಕಾಗತ್ತೆ. ಅಸಲು ಮತ್ತೆ ಬಡ್ಡಿ ಎರಡು ಸೇರಿ ಬಡ್ಡಿ ಪಾವತಿಗಳು ಅಂತ ಕರಿತೀವಿ. ಸೊ ದೀರ್ಘಾವಧಿಯಲ್ಲಿ ಅದು ನಮಗೆ ವೆಚ್ಚ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ನಾವಿಲ್ಲಿ ಇನ್ಕ್ಲೂಡ್ ಮಾಡಲ್ಲ, ಅದು ನಮ್ಮ ಆದಾಯದಲ್ಲಿ ಸೇರುವುದಿಲ್ಲ. ಸೊ ದ ಕ್ವಶನ್ ಈಸ್ ವೆರಿ ಸಿಂಪಲ್. ಅಂಡ್ ಈಗಲೂ ನೋಡ್ತೀವಲ್ವ ನಾವು, ಅಕಾರ್ಡಿಂಗ್ ಟು FRBM ಆಕ್ಟ್ ಪ್ರಕಾರ ದ ಫಿಸಿಕಲ್ ಡೆಫಿಸಿಟ್ ಹ್ಯಾಸ್ ಟು ಬಿ ಅರೌಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು 3% ಅಂತ ಹೇಳುತ್ತೆ. ಆದರೆ ಅದನ್ನು ರೀಚ್ ಔಟ್ ಮಾಡ್ತಾ ಇಲ್ಲ ನಾವು. ಪ್ರಸ್ತುತ ಸಂದರ್ಭದಲ್ಲಿ ಭಾರತ ದೇಶದ ವಿತ್ತೀಯ ಕೊರತೆಯ ಮಟ್ಟ 4.4% ಇದೆ. ಅಂಡ್ ಸೀತಾರಾಮನ್ ಜಿ ಅವರು ಫೈನಾನ್ಸ್ ಮಿನಿಸ್ಟರ್, ಭಾರತದ ಫೈನಾನ್ಸ್ ಮಿನಿಸ್ಟ್ರಿ, ವಿತ್ತೀಯ ಸಚಿವರು, ಹಣಕಾಸು ಸಚಿವರು ಈ ವರ್ಷದ ಕೊನೆಯಲ್ಲಿ ವಿತ್ತೀಯ ಕೊರತೆಯ ಮಟ್ಟವನ್ನು 4.3%ಕ್ಕೆ ಇಳಿಕೆ ಮಾಡ್ತೀವಿ ಅನ್ನುವಂಥದ್ದನ್ನು ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಈ ಪ್ರಶ್ನೆಯನ್ನು ಕೇಳಿದ್ದು. ಸೊ ಫಸ್ಟ್ ಅಸರ್ಷನ್ ಇಸ್ ಕರೆಕ್ಟ್ ಆಗುತ್ತೆ ಇವಾಗ. ಸೆಕೆಂಡ್, ಫಿಸಿಕಲ್ ಡೆಫಿಸಿಟ್ ಇಂಡಿಕೇಟ್ಸ್ ದ ಟೋಟಲ್ ಬಾರೋವಿಂಗ್ ರಿಕ್ವೈರ್ಮೆಂಟ್ಸ್ ಆಫ್ ದ ಗವರ್ಮೆಂಟ್ ಫ್ರಮ್ ಆಲ್ ಸೋರ್ಸಸ್. ಸೊ ವಿತ್ತೀಯ ಕೊರತೆಯು ಎಲ್ಲಾ ಮೂಲಗಳಿಂದ ಸರ್ಕಾರದ ಒಟ್ಟು ಸಾಲದ ಅಗತ್ಯತೆಗಳನ್ನು ಸೂಚಿಸುತ್ತದೆ. ಅಬ್ಸಲ್ಯೂಟ್ಲಿ ಹೌದು. ಸೊ ವಿತ್ತೀಯ ಕೊರತೆ ಅಂದ್ರೇನೆ ಅರ್ಥ ಏನಿಲ್ಲಿ ನಮಗೆ, ಸರ್ಕಾರ ವೆಚ್ಚ ಮಾಡಿರುವಂಥದ್ದು ಹೆಚ್ಚಾಗ್ತಾ ಇದೆ, ಆದರೆ ಆದಾಯಗಳು ಕಡಿಮೆ ಇದೆ. ಸೊ ಈಗ ಹೆಚ್ಚಿನ ವೆಚ್ಚಗಳನ್ನು ಸರ್ಕಾರ ವಿವಿಧ ಮೂಲಗಳಿಂದ ಸಾಲವನ್ನು ಪಡೆದುಕೊಂಡಿರುತ್ತೆ. whenever the government is facing the crisis or the deficit ಅಂದಾಗ it will borrow the loans from the various other sources. that itself is a physical deficits. ಸೊ ಹಾಗಾಗಿ ಇದಕ್ಕೆ ಉತ್ತರ ಏನಾಗುತ್ತೆ, ಸೊ ಎರಡು ಪ್ರತಿಪಾದನೆ ಮತ್ತು
ಕಾರಣ ಎರಡು ಸರಿಯಾಗಿದೆ. ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ನೋಡ್ತೀವಿ. ಸೊ ಇದರ ಅಡಿಯಲ್ಲೇನು ನೋಡ್ರಿ, ಕರ್ನಾಟಕ ರಾಜ್ಯದ ವಿತ್ತೀಯ ಕೊರತೆಯ ಮಟ್ಟ 2.95% ಇದೆ. ಸೊ ವಿಚ್ ಇಸ್ ಸ್ಟೇಬಲ್ ಎಕನಾಮಿ ಆಫ್ ದ ಕರ್ನಾಟಕ ಅಂತ ನೋಡ್ತೀವಿ. ಸೊ ಕರ್ನಾಟಕ ಬಜೆಟ್ ಅಲ್ಲಿ ರೀಸೆಂಟ್ ಟೈಮ್ಸ್ ಅಲ್ಲಿ ಸಿದ್ದರಾಮಯ್ಯ ಅವರು ಇದನ್ನೇ ಪ್ರಸ್ತಾಪ ಮಾಡಿರುವಂತದ್ದನ್ನು ನೋಡ್ತೀವಿ. ದ ಕರ್ನಾಟಕ ಗವರ್ಮೆಂಟ್ ಈಸ್ ಸ್ಟೇಬಲ್ ಅಂತ ಹೇಳ್ತಾ ಇದೆ. ಬಿಕಾಸ್ ಆಫ್ ಏನೋ ಇಟ್ ವಾಸ್ ನಾಟ್ ಹ್ಯಾವಿಂಗ್ ದ ಡೆಫಿಸಿಟ್ಸ್, ಹೆಚ್ಚಿನ ಕೊರತೆಗಳನ್ನ ಸರ್ಕಾರ ಹೊಂದಿಲ್ಲ. ಸೊ ಅದಕ್ಕೋಸ್ಕರವಾಗಿನೇ ವಿತ್ತೀಯ ಕೊರತೆಗಳು ನಿಯಂತ್ರಣದಲ್ಲಿದೆ ಅಂತೇಳಿ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ. ಸೊ ಇದು ಈಗ ಪ್ರಸ್ತುತ ಸಂದರ್ಭದಲ್ಲಿ ನ್ಯೂಸ್ ಅಲ್ಲಿ ಇರುವ ಕಾರಣದಿಂದ ಕ್ವಶನ್ ನೀಡಲಾಗಿದೆ. ಸೊ ಇದೇ ರೀತಿಯಾದ ಪ್ರಶ್ನೆಗಳನ್ನ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ನೆಕ್ಸ್ಟ್ 20ನೇ ಪ್ರಶ್ನೆ ರಿಲೇಟೆಡ್ ಟು ಅಗೇನ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಲ್ಲಿ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆ್ಯಂಡ್ ಅದರಲ್ಲಿ ಯಾವ ಹೇಳಿಕೆಗಳು ಸರಿ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ನೋಡಿ, ಅಂತಾರಾಜ್ಯ ಮಂಡಳಿಯು 263ನೇ ವಿಧಿಯಡಿ ಸ್ಥಾಪಿಸಲಾದ ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳ್ತಾ ಇದ್ದಾನೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಅಕಾರ್ಡಿಂಗ್ ಟು ಆರ್ಟಿಕಲ್ ನಂಬರ್ 263 ವಿಚ್ ವಾಸ್ ಪ್ಯೂರ್ಲಿ ರಿಲೇಟೆಡ್ ಟು ಇಂಟರ್ ಸ್ಟೇಟ್ ಕೌನ್ಸಿಲ್. ಸೊ ಇಂಟರ್ ಸ್ಟೇಟ್ ಕೌನ್ಸಿಲ್ ಅನ್ನ ಸ್ಥಾಪನೆ ಮಾಡುವಂತ ಅಧಿಕಾರ ಯಾರಿಗಿರುತ್ತೆ ಅಂತಾನು ಕೇಳ್ತಾನೆ ಸ್ನೇಹಿತರೆ. ಸೊ ಬಿ ಕೇರ್ಫುಲ್. ಇಟ್ ವಾಸ್ ಆನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಹೌದು, ಸಂವಿಧಾನದಲ್ಲಿ ಇರುವಂತದ್ದನ್ನ ಸಾಂವಿಧಾನಿಕ ಸಂಸ್ಥೆಗಳು ಅಂತ ಕರಿತೀವಿ. ದ ಐಟಮ್ಸ್ ವಿಚ್ ವರ್ ದೇರ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆರ್ ನೌನ್ ಆಸ್ ದ ಕಾನ್ಸ್ಟಿಟ್ಯೂಷನಲ್ ಬಾಡಿ and which will be formed by the president, and initially it was established since from 1990. But be careful, the interstate council was headed by the chairman of the interstate council was the prime minister. ಅಂತರರಾಜ್ಯ ಮಂಡಳಿಯ ಅಧ್ಯಕ್ಷರು ಯಾವಾಗಲೂ ಪ್ರಧಾನ ಮಂತ್ರಿಗಳಾಗಿರ್ತಾರೆ, ಆದರೆ ಅದನ್ನು ರಚನೆ ಮಾಡುವಂತ ಅಧಿಕಾರ ಮಾತ್ರ ರಾಷ್ಟ್ರಪತಿ ಹೊಂದಿರ್ತಾರೆ. ಸೊ ಪ್ರೆಸಿಡೆಂಟ್ ಹ್ಯಾಸ್ ದ ಅಥಾರಿಟಿ ಟು ಫಾರ್ಮ್ ದ ಇಂಟರ್ಸ್ಟೇಟ್ ಕೌನ್ಸಿಲ್. ಸೊ ಹಾಗಾಗಿ ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಇಟ್ಸ್ ರೆಕಮೆಂಡೇಶನ್ಸ್ ಆರ್ ಬೈಂಡಿಂಗ್ ಆನ್ ಬೋತ್ ದ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್. ಈಗ ಅಂತಾರಾಜ್ಯ ಮಂಡಳಿಗಳನ್ನು ಯಾಕೆ ಸ್ಥಾಪನೆ ಮಾಡಲಾಗತ್ತೆ ಅಂದರೆ, ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಘರ್ಷಣೆಗಳು ಉದ್ಭವ ಆದರೆ, ಇಫ್ ಇಟ್ ವಾಸ್ ಹ್ಯಾವಿಂಗ್ ದ ಕನ್ಫ್ಲಿಕ್ಟ್ಸ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ಸ್ ಆರ್ ಇಫ್ ಇಟ್ ವಾಸ್ ಹ್ಯಾವಿಂಗ್ ದ ಕನ್ಫ್ಲಿಕ್ಟ್ಸ್ ಬಿಟ್ವೀನ್ ದ ಸ್ಟೇಟ್ಸ್, then the interstate council will be formed by the president. So it was being formed post of the 1990s, since from 1990s. So ಅಂತಾರಾಜ್ಯ ಮಂಡಳಿಗಳಲ್ಲಿ ರಾಷ್ಟ್ರಪತಿ ಅದರ ಸ್ಥಾಪನೆ ಮಾಡ್ತಾರೆ, ಆದರೆ ಅಧ್ಯಕ್ಷರು ಮಾತ್ರ ಪ್ರಧಾನ ಮಂತ್ರಿಗಳಾಗಿರ್ತಾರೆ. ಆ್ಯಂಡ್ ಸಿನ್ಸ್ ಫ್ರಮ್ 1996 ಆನ್ವರ್ಡ್ಸ್ ಎಲ್ಲದಕ್ಕೂ ಪ್ರಧಾನ ಮಂತ್ರಿ ಅಸ್ತಿತ್ವದಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಇಂಟರ್ಸ್ಟೇಟ್ ಸ್ಟ್ಯಾಂಡಿಂಗ್ ಕಮಿಟಿಯನ್ನು ಸಹ ಸ್ಥಾಪನೆ ಮಾಡಲಾಗುತ್ತೆ. ಬಟ್ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ಈ ಅಂತಾರಾಜ್ಯ ಮಂಡಳಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಲೂ ಕೇಳ್ತಾನೆ. ಇಟ್ ವಾಸ್ ಆಲ್ವೇಸ್ ಬೀನ್ ಹೆಡೆಡ್ ಬೈ ದ ಹೋಮ್ ಮಿನಿಸ್ಟರ್. ಅಂತಾರಾಜ್ಯ ಮಂಡಳಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಅಂತಂದ್ರೆ ಪ್ರಧಾನ ಮಂತ್ರಿಗಳಲ್ಲ, ಬದಲಾಗಿ ಗೃಹ ಮಂತ್ರಿಗಳಾಗಿರ್ತಾರೆ. ಆ್ಯಂಡ್ ಅಂತಾರಾಜ್ಯ ಮಂಡಳಿಯ ಅಧ್ಯಕ್ಷರು ಯಾರು ಅಂದರೆ ಪ್ರಧಾನ ಮಂತ್ರಿಗಳಾಗಿರ್ತಾರೆ. ಬಟ್ ಬಿ ಕೇರ್ಫುಲ್, ದ ರೆಕಮೆಂಡೇಶನ್ಸ್ ಆರ್ ನಾಟ್ ಬೈಂಡಿಂಗ್. ಇದು ತಪ್ಪಾಗುತ್ತೆ. ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಅದು ಕೇವಲ ಸಲಹಾತ್ಮಕ ಸಂಸ್ಥೆಯಾಗಿರುತ್ತದೆ. ಇಟ್ ವಾಸ್ ಓನ್ಲಿ ಆನ್ ಅಡ್ವೈಸರಿ ಬಾಡಿ. ಕೇವಲ ಸಲಹಾತ್ಮಕ ಸಂಸ್ಥೆಯಾಗಿರುವಂಥದ್ದನ್ನು ನೋಡ್ತೇವೆ ಹೊರತು ಅದು ಕೊಟ್ಟಿರುವಂಥ ಶಿಫಾರಸುಗಳು ಅಂತಿಮವಾಗಿರೋದಿಲ್ಲ. ಒಂದು ವೇಳೆ ಈ ಶಿಫಾರಸು ರಾಜ್ಯಗಳಿಗೆ ಒಪ್ಪಿಗೆ ಇಲ್ಲದೇ ಇದ್ದರೆ ರಾಜ್ಯಗಳು ಅದನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಹಾಗಾಗಿ ದ ಡಿಸಿಷನ್ಸ್ ವರ್ ನಾಟ್ ಬೀನ್ ಬೈಂಡಿಂಗ್ ಟು ದ ಪಾರ್ಟೀಸ್. ಸೊ ದ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಆಗುತ್ತೆ. ಸೊ ಉತ್ತರ ಇದಕ್ಕೆ ಓನ್ಲಿ ಒನ್ ಈಸ್ ಕರೆಕ್ಟ್. ಸೊ ಈ ರೀತಿ ನಿಮ್ಮ ಅನಾಲಿಸಿಸ್ ಮಾಡುವಂಥ ವಿಧಾನವನ್ನು ಬೆಳೆಸಿಕೊಳ್ಳ್ರಿ ಸ್ನೇಹಿತರೆ. ಯಾಕಂದರೆ ದೋಸ್ ಆರ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಹಾಗೆ ನೋಡಿ, ಸರ್ವೇ ಸಾಮಾನ್ಯವಾಗಿ ಅತಿ ಹೆಚ್ಚು ಬಾರಿ ಪ್ರಶ್ನೆಯನ್ನು ರಿಪೀಟೆಡ್ ಟೈಮ್ಸಲ್ಲಿ ಕೇಳ್ತಿರುವಂಥದ್ದನ್ನು ನೋಡುತ್ತೆ ಇದಕ್ಕನುಸಾರವಾಗಿ. ಸೊ ಏನದು ಪ್ರಶ್ನೆ? ಇಟ್ ಈಸ್ ರಿಲೇಟೆಡ್ ಟು EVM ಆ್ಯಂಡ್ VVPAT. ಸೊ EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್, VVPAT ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ ನೋಡ್ತೀವಿ. ಕನ್ಫ್ಯೂಷನ್ ಆಗ್ತೀವಿ. ಸೊ ಇಲ್ಲಿ ಫಸ್ಟ್ ಆಲ್ರೆಡಿ ನಾವು ಹೇಳಿರುವ ಹಾಗೆ EVMಗಳನ್ನು ಮೊದಲ ಬಾರಿಗೆ ಬಳಕೆ ಮಾಡಿದ್ದು ಕೇರಳದಲ್ಲೇ, ಆದರೆ ಇಟ್ ವಾಸ್ ಪರಾವೂರ್ ಅಂತ ನೋಡ್ತೀವಿ. ಪರಾವೂರ್ ಕಾನ್ಸ್ಟಿಟ್ಯೂವೆನ್ಸಿ. ಸೊ ಪರಾವೂರ್ ಕಾನ್ಸ್ಟಿಟ್ಯೂವೆನ್ಸಿಯಲ್ಲಿ ಇನ್ ದ ಇಯರ್ 1982 ಅಲ್ಲಿ ಕೇರಳದಲ್ಲಿ ಮೊದಲ ಬಾರಿಗೆ EVMಗಳನ್ನು ಜಾರಿಗೆ ತರಲಾಗುತ್ತೆ. ಇದರ ನಂತರದಲ್ಲಿ ಅಗೇನ್ ಸಂಪೂರ್ಣ ವಿಧಾನಸಭೆ ಅಂತ ಬಂದಾಗ ಇಟ್ ವಾಸ್ ಗೋವಾ ಇನ್ ದ ಇಯರ್ 1999. ಆ್ಯಂಡ್ ಲೋಕಸಭೆಯಲ್ಲಿ ನಾವು ನೋಡಿದ್ದು ಇಟ್ ವಾಸ್ ಇನ್ ದ ಇಯರ್ 2004. ಸೊ ಫಸ್ಟ್ ಸ್ಟೇಟ್ಮೆಂಟಲ್ಲಿ ತ್ರಿಶೂರ್ ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ತಾ ಇದ್ದಾನೆ, ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಿರುವಂಥದ್ದಿಲ್ಲಿ. ಸೊ EVMs ಆರ್
ಮ್ಯಾನುಫ್ಯಾಕ್ಚರ್ಡ್ ಬೈ ECIL ಆ್ಯಂಡ್ BEL. ಈ ಎರಡು ಘಟಕಗಳು ಏನು ಮಾಡ್ತವೆ, ಇವುಗಳನ್ನು ಸ್ಥಾಪನೆ ಮಾಡುವಂಥದ್ದನ್ನು ನೋಡ್ತೀವಿ, ಇವುಗಳನ್ನು ತಯಾರು ಮಾಡುವಂಥ ಘಟಕಗಳು ಅಂತ ನೋಡ್ತೀವಿ. ಆದರೆ ಬಿ ಕೇರ್ಫುಲ್, ECIL ಇಲ್ಲಿ ರಚನೆ ಮಾಡುವುದಿಲ್ಲ. ಸೊ ಕೇವಲ ಇಲ್ಲಿ ರಚನೆ ಮಾಡ್ತಿರುವಂಥದ್ದು ಯಾವುದು ಅಂದರೆ BL ಮಾತ್ರ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. VVPATಗಳನ್ನು ಮೊದಲ ಬಾರಿಗೆ ಅರುಣಾಚಲ ಪ್ರದೇಶದ ಖೋನ್ಸಾ, ಸೊ ಅರುಣಾಚಲ ಪ್ರದೇಶದ ಖೋನ್ಸಾ ಅಲ್ಲ, VVPATಗಳನ್ನು ಮೊದಲ ಬಾರಿಗೆ ನಾವು ಇಲ್ಲಿ ಜಾರಿಗೆ ತಂದಿದ್ದು ನೋಕ್ಸನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇನ್ ದ ಇಯರ್ 2013, ದಟ್ ಈಸ್ ಅಟ್ ನಾಗಾಲ್ಯಾಂಡ್. 2013 ನಾಗಾಲ್ಯಾಂಡ್ ನೋಕ್ಸಾ ಏನು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತ ನೋಡ್ತೀವಿ. ಅರುಣಾಚಲ್ ಪ್ರದೇಶ ಅಲ್ಲ, ಬದಲಾಗಿ ನಾಗಾಲ್ಯಾಂಡ್ ಅಂತ ಕರಿತೀವಿ. ಇನ್ ದ ಇಯರ್ 2013 ಆ್ಯಂಡ್ ಸಂಪೂರ್ಣ ರಾಜ್ಯಕ್ಕೆ ಅಂತ ಬಂದಾಗ ಇಟ್ ವಾಸ್ ಇನ್ ದ ಇಯರ್ 2017 ಫಾರ್ ಗೋವಾ. ಸೊ ಗೋವಾದಲ್ಲಿ 2017ರಲ್ಲಿ ಅಂತ ನೋಡ್ತೀವಿ. ನೆಕ್ಸ್ಟ್ ಸಂಪೂರ್ಣ ಲೋಕಸಭೆ ಅಂತ ಬಂದಾಗ 2019ರಲ್ಲಿ ಲೋಕಸಭೆಯಲ್ಲಿ VVPATಗಳನ್ನು ಬಳಕೆ ಮಾಡಲಾಗುತ್ತೆ. ಸೊ ಹಾಗಿದ್ದಾಗ ದ ಥರ್ಡ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್. ನೆಕ್ಸ್ಟ್ VVPATಗಳಿಗೆ ಜೋಡಿಸಲಾದ, ಸೊ ಇದಕ್ಕೆ VVPATಗಳನ್ನು 7 ಸೆಕೆಂಡ್ಸ್ಗಳವರೆಗೆ ನಾವು ನೋಡಬಹುದು. ನಾವು ಯಾವ ವ್ಯಕ್ತಿಗೆ ಮತ ಹಾಕಿದ್ದೀವಿ, ಯಾವ ಪಕ್ಷಕ್ಕೆ ಮತ ಹಾಕಿದ್ದೀವಿ ಅನ್ನುವಂಥದ್ದನ್ನು ಅದು ತೋರಿಸುತ್ತೆ. ಪ್ರಿಂಟ್ ಒಂದು ಸ್ಲಿಪ್ಪನ್ನು ತೋರಿಸುತ್ತೆ. ಸೊ ಸ್ಟೇಟ್ಮೆಂಟ್ 4 ಈಸ್ ಕರೆಕ್ಟ್ ಇದೆ. ಸೊ ಹಾಗಿದ್ದಾಗ ಯಾವುದೋ ತಪ್ಪು ಅಂತ ಕೇಳ್ತಾ ಇದ್ದಾನೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಟ್ರೂ ಅಂತ ಕೇಳ್ತಾ ಇದ್ದಾನೆ ಸ್ನೇಹಿತರೆ. ಸೊ ಹಾಗಿದ್ದಾಗ ಏನಾಯಿತು, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್. ಸೊ ಇಲ್ಲಿ ಆಪ್ಷನ್ಸನ್ನು ಬದಲಾವಣೆ ಮಾಡಬೇಕಷ್ಟೇ. ಫಸ್ಟ್ ಸ್ಟೇಟ್ಮೆಂಟಲ್ಲಿ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್ ಇದ್ದಾವೆ. ಸೊ ದಿಸ್ ಈಸ್ ಹೌ ಯು ನೀಡ್ ಟು ಫೋಕಸ್ ಆನ್ ದ ಕರೆಂಟ್ ಇಶ್ಯೂಸ್. ಇವೆಲ್ಲ ಕರೆಂಟ್ ಇಶ್ಯೂಸಲ್ಲಿ ಬಂದಿರುವಂಥ ಅಂಶಗಳೇ. ಬಟ್ ಈ ಕರೆಂಟ್ ಇಶ್ಯೂಸಲ್ಲಿ ಬರುವಂಥ ಅಂಶಗಳ ಆಧಾರವಾಗಿಯೇ ನಿಮಗೆ ನೇರವಾದ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳಿರುತ್ತೆ ಸ್ನೇಹಿತರೆ. ಸೊ ದಟ್ ಈಸ್ ಹೌ ಯು ನೀಡ್ ಟು ಫೋಕಸ್ ಆನ್ ಯುವರ್ ಏನು ಪ್ರಿಪರೇಷನ್. ಸೊ ದಿಸ್ ಈಸ್ ದ ಆನ್ಸರ್. ಫಸ್ಟ್, ಸೆಕೆಂಡ್, ಥರ್ಡ್ ಸ್ಟೇಟ್ಮೆಂಟ್ ಆರ್ ಇನ್ಕರೆಕ್ಟ್ ಅಂತ ನೋಡ್ತೇವೆ. ಸೊ ನೆಕ್ಸ್ಟ್ ಒನ್, 24th ಕ್ವಶನ್ ರಿಲೇಟೆಡ್ ಟು ಸ್ಪೀಕರ್. ಅಗೇನ್ ಈಗ ಇತ್ತೀಚಿನ ಸಂದರ್ಭದಲ್ಲಿ ಸ್ಪೀಕರ್ ಏನು ಅವರನ್ನು ಪದಚ್ಯುತಿಗೊಳಿಸುವಂಥ ಅಂಶವನ್ನು ನಾವು ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕನುಸಾರವಾಗಿ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಕೇಳ್ತಿರುವಂಥದ್ದೇನು, ಈ ಕೊಟ್ಟಿರುವಂಥ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿವೆ ಅಂತ ಕೇಳ್ತಾ ಇದ್ದಾರೆ. ಸೊ ಲೋಕಸಭೆಯ ಸ್ಪೀಕರ್ ಅವರಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನು ನೋಡುವಂಥದ್ದಾದರೆ ನೋಡಿ, ದ ಆರ್ಟಿಕಲ್ 94 ಪ್ರೊವೈಡ್ಸ್ ಫಾರ್ ದ ರಿಸಿಗ್ನೇಷನ್ ಆ್ಯಂಡ್ ರಿಮೂವಲ್ ಆಫ್ ದಿ ಸ್ಪೀಕರ್. ಸೊ ಅಲ್ಟಿಮೇಟ್ಲಿ 94ನೇ ವಿಧಿಯೂ ಸಹ ಇಲ್ಲಿ ಸ್ಪೀಕರ್ ಅವರ ರಾಜೀನಾಮೆ ಮತ್ತು ಪದಚ್ಯುತಿಗೆ ಅವಕಾಶ ನೀಡುವಂಥದ್ದನ್ನು ನೋಡ್ತೀವಿ. ಸೊ ಅವರು ರಾಜೀನಾಮೆ ಪತ್ರವನ್ನು ಉಪಸ್ಪೀಕರ್ ಅವರಿಗೆ ಕೊಡ್ತಾರೆ, ವಿಧಾನಸಭೆಯ ಲೋಕಸಭೆಯ ಉಪಸ್ಪೀಕರ್ ಅವರಿಗೆ ಕೊಡ್ತಾರೆ. ಆ್ಯಂಡ್ ಪದಚ್ಯುತಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಸ್ಪೀಕರ್ ಪದಚ್ಯುತಿಗಾಗಿ ತರುವ ನಿರ್ಣಯಕ್ಕೆ ಲೋಕಸಭೆಯ ಪರಿಣಾಮಕಾರಿ ಬಹುಮತ, ಎಫೆಕ್ಟಿವ್ ಮೆಜಾರಿಟಿ ಅವಶ್ಯಕತೆ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಅಲ್ಟಿಮೇಟ್ಲಿ ಇಟ್ ರಿಕ್ವೈರ್ಸ್ ಎಫೆಕ್ಟಿವ್ ಮೆಜಾರಿಟಿ. ಅಂದರೆ ಯಾವುದೇ ಒಬ್ಬ ಸ್ಪೀಕರ್ ಅವರನ್ನು ಪದಚ್ಯುತಿಗೊಳಿಸಬೇಕಾದ್ರೆ 94ನೇ ವಿಧಿಗೆ ಅನುಸಾರವಾಗಿ ಅದು ಸದನದಲ್ಲಿ ಪರಿಣಾಮಕಾರಿ ಬಹುಮತ ಬೇಕಾಗುತ್ತದೆ. ಸೊ ಪರಿಣಾಮಕಾರಿ ಬಹುಮತ ಇಲ್ಲದೆ ಇದ್ದಾಗ ಅವರನ್ನು ಪದಚ್ಯುತಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಸದನದಲ್ಲಿ ಸಮಾನ ಮತಗಳು ಬಂದಾಗ ಸ್ಪೀಕರ್ ನಿರ್ಣಾಯಕ ಮತವನ್ನು ಚಲಾಯಿಸಬಹುದು, ಕ್ಯಾಸ್ಟಿಂಗ್ ವೋಟ್ ಚಲಾಯಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಟಿಮೇಟ್ಲಿ ನೋಡಿ ಇಲ್ಲಿ, ಸೊ ಸ್ಪೀಕರ್ ಅವರಿಗೆ ಸಂಬಂಧಿಸಿದಂತೆ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಿದ್ದಾಗ ಆಲ್ವೇಸ್ ಸ್ಪೀಕರ್ ವಿಲ್ ಆಕ್ಟ್ ಆಸ್ ಅ ಕ್ಯಾಸ್ಟಿಂಗ್ ವೋಟ್. ಸೊ ಇಫ್ ಇಟ್ ವಾಸ್ ಹ್ಯಾವಿಂಗ್ ದ ಟೈ ಬಿಟ್ವೀನ್ ದ ಮೆಂಬರ್ಸ್, ಸಮಬಲ ಸಾಬೀತು ಆದಾಗ, ಇಫ್ ದ ಮೆಂಬರ್ಸ್ ವರ್ ಹ್ಯಾವಿಂಗ್ ದ ಸೇಮ್ ವೇಟೇಜ್, ಸೇಮ್ ವೋಟಿಂಗ್ ರೈಟ್ಸ್, 50:50 ಅಂತ ನೋಡ್ತಾ ಇದ್ದೀವಿ. ಟೈ ಅಂತ ಬಂದಾಗ ಇಫ್ ಇಟ್ ವಾಸ್ ಹ್ಯಾವಿಂಗ್ ದ ರೇಷಿಯೋ 50:50 ಅಂದಾಗ ದೆನ್ ಓನ್ಲಿ ದೇ ಕ್ಯಾನ್ ವೋಟ್ ದ ಕ್ಯಾಸ್ಟಿಂಗ್ ವೋಟ್. ನಿರ್ಣಾಯಕ ಮತವನ್ನು ಹಾಕುವಂಥ ಅಧಿಕಾರಗಳು ಸ್ಪೀಕರ್ ಅವರು ಹೊಂದಿರ್ತಾರೆ. ಸೊ ಅಲ್ಲಿ ಒಂದು ವೇಳೆ ಪದಚ್ಯುತಿ ಇರುವಂಥ ಸಂದರ್ಭದಲ್ಲಿ ಅವರು ಮೊದಲ ಹಂತದಲ್ಲಿ ಚುನಾವಣೆ ಮತ ಹಾಕಬಹುದು, ಆದರೆ ಸಾಮಾನ್ಯವಾಗಿ ಸ್ಪೀಕರ್ ಅವರು ನಿರ್ಣಾಯಕ ಮತವನ್ನು ಹಾಕುವಂಥ ಅಧಿಕಾರ ಹೊಂದಿರ್ತಾರೆ ಸ್ನೇಹಿತರೆ. ಯೂಶುವಲಿ ದ ಸ್ಪೀಕರ್ ಕ್ಯಾನ್ ಹ್ಯಾವ್ ದ ಕ್ಯಾಸ್ಟಿಂಗ್ ವೋಟ್, ಬಟ್ ಡ್ಯೂರಿಂಗ್ ದ ರಿಮೂವಲ್ ಪ್ರೊಸೀಜರ್ ಫಾರ್ ದ ಸ್ಪೀಕರ್ ದೇ ಕ್ಯಾನ್ ಯೂಸ್ ಎಟ್ ದ ಫಸ್ಟ್ ಇನ್ಸ್ಟಾನ್ಸ್ ವೋಟ್ ಆಲ್ಸೋ. ಸೊ ಥರ್ಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸ್ಪೀಕರ್ ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸುತ್ತಾರೆ. ಸೊ ಈ ಸ್ಟೇಟ್ಮೆಂಟ್ ರಾಂಗ್. ಸೊ ಆಲ್ರೆಡಿ ಹೇಳಿದ್ದೇವೆ ನಾವು 94ನೇ ವಿಧಿಗೆ ಅನುಸಾರವಾಗಿ ಸ್ಪೀಕರ್ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಉಪಸ್ಪೀಕರ್ ಅವರಿಗೆ ಕೊಡ್ತಾರೆ. ಹಾಗಾಗಿ ಫೋರ್ತ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಆಪ್ಷನ್ ಇಲ್ಲಿ ನಮಗೆ ಬಿ ಆಗುತ್ತೆ. ದ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ಸ್. ಸೊ ಭಾರತದ ಸಂವಿಧಾನದಡಿ ಈ ಕೆಳಗಿನ ಯಾವ ಪ್ರಾಧಿಕಾರಗಳನ್ನು ಮಹಾಭಿಯೋಗ, ಇಂಪೀಚ್ಮೆಂಟಿಗೆ ಎಂದು ಪ್ರಕ್ರಿಯೆ ಮೂಲಕ ತೆಗೆದುಹಾಕಬಹುದು ಅಂತ ಹೇಳ್ತಾ ಇದ್ದಾನೆ.
ಸೊ ಈಗ ಇಂಪೀಚ್ಮೆಂಟ್ ಅನ್ನುವಂಥ ಪದವನ್ನು ಕೇವಲ ರಾಷ್ಟ್ರಪತಿಯವರಿಗೆ ಮಾತ್ರ ಬಳಕೆ ಮಾಡಲಾಗುತ್ತದೆ ಸ್ನೇಹಿತರೆ. ಸೊ ಬಿ ಕೇರ್ಫುಲ್. ಇನ್ ದ ಆರ್ಟಿಕಲ್ ನಂಬರ್ 61 ನಲ್ಲಿ ನೋಡ್ತೇವೆ. ಇನ್ ದ ಆರ್ಟಿಕಲ್ ನಂಬರ್ 61, ದ ಪ್ರೆಸಿಡೆಂಟ್ ಕ್ಯಾನ್ ಬಿ ಇಂಪೀಚ್ಡ್ ಫಾರ್ ದ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಉಲ್ಲಂಘನೆಯನ್ನು ಮಾಡಿದಾಗ ರಾಷ್ಟ್ರಪತಿಯವರನ್ನ ಮಹಾಭಿಯೋಗ ಪ್ರಕ್ರಿಯೆಯಿಂದ ಹೊರಹಾಕುವಂತ ಅಧಿಕಾರ ಹೊಂದಿರ್ತಾರೆ. ಬಟ್ ಬಿ ಕೇರ್ಫುಲ್, ದಿಸ್ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು ಅನ್ನುವಂಥದ್ದನ್ನು ಡಿಫೈನ್ ಮಾಡಿಲ್ಲ. ದ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ವಾಸ್ ನಾಟ್ ಎಟ್ ಆಲ್ ಡಿಫೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸೊ ಇಟ್ ವಿಲ್ ಬಿ ಯೂಸ್ಡ್ ಓನ್ಲಿ ಫಾರ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಹಾಗಾಗಿ ಉತ್ತರ ಏನಾಗುತ್ತೆ? 2 ಮಾತ್ರ. ಉಳಿದಿರುವಂಥದ್ದೆಲ್ಲದಕ್ಕೂ ನಾವು ಪದಚ್ಯುತಿ ಅಂತ ಕರಿತೀವಿ. ಫಾರ್ ಆಲ್ ದ ಅದರ್ ಪ್ರೊವಿಷನ್ಸ್ ವಿ ವಿಲ್ ಯೂಸ್ ರಿಮೂವಲ್ ಪ್ರೊಸೀಜರ್, ನಾಟ್ ದ ಇಂಪೀಚ್ಮೆಂಟ್. ಸೊ ದ ಆಪ್ಷನ್ ಏನಾಗುತ್ತೆ ಇವಾಗ 2 ಮಾತ್ರ, 2 ಮಾತ್ರ ಅನ್ನುವಂಥದ್ದು ಇದರ ಉತ್ತರವಾಗುತ್ತೆ. ನೆಕ್ಸ್ಟ್ ಒನ್, 27ನೇ ಪ್ರಶ್ನೆ. ದ ರಿಲೇಟೆಡ್ ಟು 27th ಕ್ವಶನ್. 27ನೇ ಪ್ರಶ್ನೆ. ಭಾರತದ ರಾಷ್ಟ್ರಪತಿಯವರಿಗೆ ಈ ಕೆಳಗಿನ ಯಾವ ಅಧಿಕಾರಗಳನ್ನು ನೀಡಲಾಗಿಲ್ಲ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪವರ್ಸ್ ಹ್ಯಾಸ್ ನಾಟ್ ಬೀನ್ ಕನ್ಫರ್ಡ್ ಆನ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಸೊ ರಾಷ್ಟ್ರಪತಿಯವರಿಗೆ ಈ ಕೆಳಗಿನ ಯಾವ ಅಧಿಕಾರವನ್ನು ನೀಡಲಾಗಿಲ್ಲ ಅಂತ ಹೇಳ್ತಾರೆ. ಅಪಾಯಿಂಟ್ಮೆಂಟ್ ಆಫ್ ದ ಪ್ರೈಮ್ ಮಿನಿಸ್ಟರ್. ಇಲ್ಲಿ ಯಾವ ಅಧಿಕಾರ ನೀಡಲಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಪ್ರಧಾನ ಮಂತ್ರಿ ಅವ್ರನ್ನ ನೇಮಕ ಮಾಡುವಂಥದ್ದು ಅಗೇನ್ ರಾಷ್ಟ್ರಪತಿನೇ. ಆನ್ ದ ಬೇಸಿಸ್ ಆಫ್ ದ ಮೆಜಾರಿಟಿ, ಬಹುಮತಕ್ಕೆ ಅನುಸಾರವಾಗಿ ಅವರನ್ನು ಆಯ್ಕೆ ಮಾಡಲಾಗುತ್ತದೆ. ದೇ ವಿಲ್ ಬಿ ಅಪಾಯಿಂಟೆಡ್ ಆನ್ ದ ಬೇಸಿಸ್ ಆಫ್ ದ ಮೆಜಾರಿಟಿ ಆಫ್ ದಿ ಹೌಸ್. ಯಾವ ಸದನ ಬಹುಮತ ಪಡೆದುಕೊಳ್ಳುತ್ತೋ ಅದರಿಂದ ಒಬ್ಬರನ್ನ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಮಾಡುವಂಥದ್ದು. ಟು ಡಿಸೈಡ್ ಎಟ್ ಹಿಸ್ ಆರ್ ಹರ್ ಡಿಸ್ಕ್ರಿಷನ್ ಎನಿ ಕ್ವಶನ್ ರಿಗಾರ್ಡಿಂಗ್ ಡಿಸ್ಕ್ವಾಲಿಫಿಕೇಶನ್ ಆಫ್ ಎ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್. ಸೊ ಸಂಸತ್ತಿನ ಸದಸ್ಯರ ಅನರ್ಹತೆಯ ಬಗ್ಗೆ ಸ್ವಂತ ವಿವೇಚನಾಧಿಕಾರದಿಂದ ನಿರ್ಧರಿಸಬಹುದು ಅಂತ ಹೇಳ್ತಾ ಇದ್ದಾನೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಸೊ ಇದೇ ನಮಗೆ ರಾಂಗ್ ಆಗುತ್ತೆ. ಯಾಕೆಂದ್ರೆ ಡಿಸ್ಕ್ವಾಲಿಫಿಕೇಶನ್ ಬಗ್ಗೆ ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ದು ಸ್ಪೀಕರ್, ರಾಷ್ಟ್ರಪತಿ ಅಲ್ಲ. ಸೊ ನಮಗೆ ಉತ್ತರ ಏನಾಯ್ತು ಇವಾಗ? ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂತ ಹೇಳ್ತಾ, ಯಾವ ಅಧಿಕಾರ ನೀಡಲಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ನಮಗೆ ಯಾವ ರಾಂಗ್ ಅಂತ ಕೇಳ್ತಾನೆ, ರಾಂಗ್ ಆಪ್ಷನ್ ಇದ್ದಿದ್ದು ಬಿನೇ. ಸೊ ಅದೇ ನಮಗೆ ಉತ್ತರವಾಗುತ್ತೆ. ಟು ಗ್ರಾಂಟ್ ಪಾರ್ಡನ್ ಟು ಎ ಪರ್ಸನ್ ಪನಿಷ್ಡ್ ಬೈ ದ ಕೋರ್ಟ್ ಮಾರ್ಷಲ್, ಇಟ್ ಈಸ್ ಆಲ್ಸೋ ದ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಅಕಾರ್ಡಿಂಗ್ ಟು ಆರ್ಟಿಕಲ್ ನಂಬರ್ 72 ಅಲ್ಲಿ ಪಾರ್ಡನಿಂಗ್ ಪವರ್ಸ್ ಅಂತ ನೋಡ್ತೇವೆ. ಸೊ ಆಲ್ರೆಡಿ ನಾವು ಯಾವ ರೀತಿಯಲ್ಲಿ ಕ್ಷಮಾದಾನದ ಅಧಿಕಾರಗಳಿದಾವೆ ರಾಷ್ಟ್ರಪತಿಗೆ ಅಂತ ಹೇಳಿದ್ದೇವೆ. ಮರಣದಂಡನೆಯನ್ನು ಕ್ಷಮೆ ನೀಡುವಂಥದ್ದು, ಕಮ್ಯುಟೇಷನ್, ರೆಮಿಷನ್, ರೆಸ್ಪೈಟ್ ಅಂಡ್ ರಿಪ್ರೀವ್, ಈ ಎಲ್ಲ ರೀತಿಯಾದ ಕ್ಷಮೆಯನ್ನು ನೀಡುವಂಥ ಅಧಿಕಾರ ರಾಷ್ಟ್ರಪತಿ ಹೊಂದಿರ್ತಾರೆ. ಟು ರಿಮೂವ್ ಜಡ್ಜ್ ಆಫ್ ದ ಹೈಕೋರ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೊ ರಾಷ್ಟ್ರಪತಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ತೆಗೆದು ಹಾಕುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಸೊ ಯಾವುದು ಅಧಿಕಾರ ಇಲ್ಲ ಅಂತ ಕೇಳಿದಾನೆ. ಹಾಗಾಗಿ ವಿವೇಚನಾಧಿಕಾರ ಇರುವುದಿಲ್ಲ. ವಿವೇಚನಾಧಿಕಾರ ಬಂದಿದ್ದು ಸ್ಪೀಕರ್ ಅವರಿಗೆ ಮಾತ್ರ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಏನಾಗುತ್ತೆ? ಬಿ ಇಸ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಬೌಟ್ ದ ರಾಜ್ಯಸಭಾ? ಸೊ ರಾಜ್ಯಸಭೆಗೆ ಸಂಬಂಧಿಸಿದಂತೆ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾನೆ. ದ ರಾಜ್ಯಸಭಾ ಕನ್ಸಿಸ್ಟ್ಸ್ ಆಫ್ 12 ಮೆಂಬರ್ಸ್ ನಾಮಿನೇಟೆಡ್ ಬೈ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಯಾವುದು ಕರೆಕ್ಟ್ ಅಂತ ಕೇಳ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ನೋಡ್ಬೋದು, ಇಲ್ಲಿ ಉಪರಾಷ್ಟ್ರಪತಿಯವರು ಅಲ್ಲ, ಬದಲಾಗಿ ಯಾರು ಮಾಡ್ತಾರೆ? 12 ಜನ ನಾಮನಿರ್ದೇಶರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುವಂಥದ್ದು ರಾಷ್ಟ್ರಪತಿಗಳಾಗ್ತಾರೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ದಿಸ್ ವಿಲ್ ಬಿ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್. 1/3 ಆಫ್ ಇಟ್ಸ್ ಮೆಂಬರ್ ರಿಟೈರ್ ಎವ್ರಿ 3 years. ಸೊ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ರಾಜ್ಯಸಭಾ ಅಂತ ಹೇಳ್ತಾ ಇದ್ದಾನೆ. ಸೊ ಯಾವುದು ಸರಿ ಅಂತ ಹೇಳ್ತಾ ಇದ್ದಾನೆ? ಸೊ ಸದಸ್ಯರಲ್ಲಿ 1/3 ಸದಸ್ಯರು ಪ್ರತಿ 3 ವರ್ಷಕ್ಕೊಮ್ಮೆ ನಿವೃತ್ತರಾಗುತ್ತಾರೆ. ಸೊ ಪ್ರತಿ 3 ವರ್ಷಕ್ಕೊಮ್ಮೆನ? ಅಬ್ಸಲ್ಯೂಟ್ಲಿ ರಾಂಗ್. ಸೊ ಇಲ್ಲಿ ಪ್ರತಿ 2 ವರ್ಷಕ್ಕೆ ಅಂತ ನೋಡ್ತೇವೆ. ಫಾರ್ ಎವ್ರಿ 2 years 1/3 ಮೆಂಬರ್ಸ್ ವಿಲ್ ಬಿ ರಿಟೈರ್ ಅಂತ ನೋಡ್ತೀವಿ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ರಾಂಗ್. ದ ರಾಜ್ಯಸಭಾ ಈಸ್ ನಾಟ್ ಸಬ್ಜೆಕ್ಟ್ ಟು ಡಿಸಲ್ಯೂಷನ್, ಅಬ್ಸಲ್ಯೂಟ್ಲಿ ಸಿ ಇಸ್ ಕರೆಕ್ಟ್. ಯಾಕಂದ್ರೆ ರಾಜ್ಯಸಭಾ ಅನ್ನುವಂಥದ್ದು ಇಟ್ ಈಸ್ ಅ ಪರ್ಮನೆಂಟ್ ಹೌಸ್ ಅಂತ ನೋಡ್ತೀವಿ. ರಾಜ್ಯಸಭೆ ಎನ್ನುವಂಥದ್ದು ಪೂರ್ಣಾವಧಿವರೆಗೆ ಅಥವಾ ಶಾಶ್ವತ ಸದನ ಅಂತ ಕರಿತೀವಿ. ಯಾವುದೇ ಸಂದರ್ಭದಲ್ಲಿ ಡಿಸಾಲ್ವ್ ಆಗಲ್ಲ, ವಿಸರ್ಜನೆ ಯಾವುದೇ ಸಂದರ್ಭದಲ್ಲಿನೂ ಗೊಳ್ಳುವುದಿಲ್ಲ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ಏನೋ ಹೊರ ಹೋಗುತ್ತಾರೆ, ಅಥವಾ 1/3 ಭಾಗದ ಸದಸ್ಯರು ಪ್ರತಿ 3 ವರ್ಷಕ್ಕೊಮ್ಮೆ ನಿವೃತ್ತರಾಗುತ್ತಾರೆ ಹೊರತು ಡಿಸಾಲ್ವ್ ಆಗಲ್ಲ. ಯಾವುದೇ ಸಂದರ್ಭದಲ್ಲಿ ಡಿಸಾಲ್ವ್ ಆಗಲ್ಲ. ಹಾಗಾಗಿ ಆಪ್ಷನ್ಸ್ ನಮಗೆ ಸಿ ಇಸ್ ಕರೆಕ್ಟ್. ದ ವೈಸ್ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಓನ್ಲಿ ಬೈ ದ ಮೆಂಬರ್ಸ್ ಆಫ್ ರಾಜ್ಯಸಭಾ. ನೋ, ಅಬ್ಸಲ್ಯೂಟ್ಲಿ ರಾಂಗ್. ವೈಸ್ ಪ್ರೆಸಿಡೆಂಟ್ ಈಸ್ ಆಲ್ಸೋ ಎಲೆಕ್ಟೆಡ್ ಬೈ ಲೋಕಸಭಾ ಆಸ್ ವೆಲ್ ಆಸ್ ದ ರಾಜ್ಯಸಭಾ ಮೆಂಬರ್ಸ್. ಹಾಗಾಗಿ ಫೋರ್ತ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ರಾಂಗ್. ಸೊ ಇದಕ್ಕೆ ಉತ್ತರ ಏನಾಗುತ್ತೆ? ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಇಲ್ಲಿ
ಮೂರನೇ ಉತ್ತರ ಸಿ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ವಿಚ್ ವಿ ಹ್ಯಾವ್ ಬಿನ್ ಡಿಸ್ಕಸ್ಡ್ ಸೋ ಫಾರ್. ನಂತರದಲ್ಲಿ ಇನ್ನು ಇದಕ್ಕೆ ಉತ್ತರವನ್ನು ನೋಡಿದಾಗ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ದ ನೆಕ್ಸ್ಟ್ ಕ್ವಶನ್ಸ್ ಅನ್ನು ನೋಡಿದಾಗ, ಸೊ ವಿಚ್ ಕಮಿಟಿ ಗೇವ್ ಸಜೆಷನ್ಸ್ ರಿಗಾರ್ಡಿಂಗ್ ಸ್ಟ್ರೆಂಥನಿಂಗ್ ಆಫ್ ದ ರೀಜನಲ್ ರೂರಲ್ ಡೆವಲಪ್ಮೆಂಟ್ಸ್. ಸೊ ಇಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಸಂಘಟನೆ ಮತ್ತು ಕಾರ್ಯಗಳನ್ನು ತಿದ್ದುಪಡಿ ಮಾಡುವ ಮೂಲಕ ಅವುಗಳ ರಚನೆಯನ್ನು ಮತ್ತಷ್ಟು ಬಲಪಡಿಸುವ ಬಗ್ಗೆ ಯಾವ ಸಮಿತಿಯು ಸಲಹೆಗಳನ್ನು ನೀಡಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗೆ ನೋಡಿ, RRB ಅನ್ನು ಮೊದಲ ಬಾರಿಗೆ ಸ್ಥಾಪನೆ ಮಾಡಿದ್ದು 1975ರಲ್ಲಿ. ಇಟ್ ವಾಸ್ ಬೈ ಇನ್ ದ ಇಯರ್ 1975 ಬೈ ನರಸಿಂಹನ್ ಕಮಿಟಿ. ಸೊ ಈ ನರಸಿಂಹನ್ ಸಮಿತಿ ಶಿಫಾರಸು ಮಾಡಿದಾಗ ದ ವೇಟೇಜ್ ವಾಸ್ 50% ಆ್ಯಂಡ್ 50% ಟು ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಆಗಿತ್ತು. ಅದರ ನಂತರದಲ್ಲಿ ಇಟ್ ವಾಸ್ ಇನ್ ದ ಇಯರ್ 1989 ಖುಸ್ರು ಕಮಿಟಿ ರಚನೆ ಆಗುತ್ತೆ. ದ ಖುಸ್ರು ಸಮಿತಿಯ ಶಿಫಾರಸ್ಸಿನ ಅನುಸಾರವಾಗಿ ರೀಜನಲ್ ರೂರಲ್ ಬ್ಯಾಂಕ್ಸ್ ಅನ್ನು 50 ಸೆಂಟ್ರಲ್ ಗೌರ್ಮೆಂಟ್, 15 ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ 35 ಸ್ಪಾನ್ಸರ್ಸ್ ಬ್ಯಾಂಕ್ಸ್ಗಳಿಗೆ ಷೇರುಗಳನ್ನು ನೀಡಿರುವಂಥದ್ದನ್ನು ನೋಡ್ತೀವಿ. ಈಗ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂದರೆ ರೀಜನಲ್ ರೂರಲ್ ಬ್ಯಾಂಕ್ಸ್ಗಳ ಅತಿ ಮುಖ್ಯವಾದ ಉದ್ದೇಶ ಏನಾಗುತ್ತೆ, ಟು ಪ್ರಮೋಟ್ ದ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಆರ್ ರೂರಲ್ ಏರಿಯಾಸ್, ಟು ಎಂಪವರ್ ದ ರೂರಲ್ ಏರಿಯಾಸ್ ಇನ್ ದ ಅಗ್ರಿಕಲ್ಚರಲ್ ಸೆಕ್ಟರ್ ಅಂತ ನೋಡ್ತೀವಿ. ಅವರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚಿನ ಉತ್ತೇಜನವನ್ನು ನೀಡುವಂಥ ಪ್ರಾಧಾನ್ಯತೆಯನ್ನು RRB ಮಾಡುತ್ತೆ. ಸೊ ಹಾಗಾಗಿನೇ ಇಲ್ಲಿ ಇವುಗಳನ್ನು ಜಾರಿಗೆ ತರುವಂಥದ್ದನ್ನು ನೋಡ್ತೀವಿ. ಸೊ ಇವುಗಳನ್ನು ಬಲಪಡಿಸುವಂಥ ಉದ್ದೇಶದಿಂದಾಗಿ 1977ರಲ್ಲಿ ಆಫ್ಟರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ RRBs ಇನ್ ದ ಇಯರ್ 1977 ಏನು ಮಾಡುತ್ತೆ, ಅವುಗಳನ್ನು ಬಲಪಡಿಸುವಂಥ ಉದ್ದೇಶದಿಂದಾಗಿ, ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದಾಗಿ ದಾಂತ್ವಾಲ ಸಮಿತಿ ಶಿಫಾರಸು ಮಾಡಿರುವಂಥದ್ದನ್ನು ನೋಡ್ತೀವಿ. ಇದರ ನಂತರದಲ್ಲಿ ಯಾವುದು ದಾಂತ್ವಾಲ ಸಮಿತಿ ಬ್ಲಾಕ್ ಲೆವೆಲ್ ಪ್ಲಾನಿಂಗ್ ಬಗ್ಗೆನೂ ಹೇಳುತ್ತೆ. ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ಬ್ಲಾಕ್ ಲೆವೆಲ್ ಪ್ಲಾನಿಂಗ್ ಬಗ್ಗೆನೂ ಹೇಳುತ್ತೆ ದಾಂತ್ವಾಲ ಕಮಿಟಿ 1977. ಬಟ್ ಇಟ್ ಈಸ್ ಆಲ್ಸೋ ಫೋಕಸಿಂಗ್ ಆನ್ ದ RRB, ಸ್ಟ್ರೆಂಥನಿಂಗ್ ಆಫ್ ದ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ನೋಡ್ತೀವಿ. ಇತ್ತೀಚೆಗೆ ಇದು ನ್ಯೂಸಲ್ಲಿನೂ ಇರುವ ಕಾರಣದಿಂದ ಕ್ವಶನ್ ಬಂದಿದೆ. ಏನದು, ದ ಮರ್ಜರ್ ಆಫ್ RRBs ಅಂತ ನೋಡ್ತೀವಲ್ವಾ ನಾವು. ದ ಮರ್ಜರ್ ಆಫ್ RRBs, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ವಿಲೀನಗೊಳಿಸುವಿಕೆಯ ಪ್ರಕ್ರಿಯೆಯನ್ನು 2001ರಲ್ಲಿ ವ್ಯಾಸ್ ಕಮಿಟಿ ಶಿಫಾರಸು ಮಾಡಿರುವಂಥದ್ದನ್ನು ನೋಡ್ತೀವಿ. ವ್ಯಾಸ್ ಸಮಿತಿಯ ಶಿಫಾರಸಿಗೆ ಅನುಸಾರವಾಗಿ 2001ರಲ್ಲಿ ವ್ಯಾಸ್ ಸಮಿತಿಯ ಶಿಫಾರಸಿಗೆ ಅನುಸಾರವಾಗಿ ವಿಲೀನಗೊಳಿಸುವಂಥ ಪ್ರಯತ್ನ ಮಾಡಲಾಗತ್ತೆ. ಆ್ಯಂಡ್ ಅದಕ್ಕನುಸಾರವಾಗಿಯೇ ಪ್ರಸ್ತುತ ಸಂದರ್ಭದಲ್ಲಿ ಮುಖ್ಯವಾಗಿ 43 ರೀಜನಲ್ ರೂರಲ್ ಬ್ಯಾಂಕ್ಸ್ ಇರುವಂಥದ್ದು, ಪ್ರಸ್ತುತ ಕೇವಲ 28 ರೀಜನಲ್ ರೂರಲ್ ಬ್ಯಾಂಕ್ಸ್ ಆಗಿದ್ದಾವೆ. ಆ್ಯಂಡ್ ಫೈನಾನ್ಸ್ ಮಿನಿಸ್ಟರ್ ಆಲ್ರೆಡಿ ಹೇಳ್ತಾ ಇದೆ, ಒನ್ ನೇಷನ್ ಒನ್ RRB ಥೀಮನ್ನು ಇಟ್ಕೊಂಡಿದೆ. ಒಂದು ದೇಶ ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು ಅನ್ನುವಂಥ ಧ್ಯೇಯವಾಕ್ಯದಿಂದ ಈ ಮರ್ಜಿಂಗ್ ಕಾನ್ಸೆಪ್ಟನ್ನು ಜಾರಿಗೆ ತರ್ತಿದೆ. ಸೊ ಇವೆಲ್ಲವೂ ಪ್ರಸ್ತುತ ಸಂದರ್ಭದಲ್ಲಿ ಇರುವ ಕಾರಣದಿಂದನೇ ಪ್ರಶ್ನೆ ಕೇಳಿದ್ದು. ಸೊ ಇದಕ್ಕೆ ಉತ್ತರ ಯಾವುದಾಗುತ್ತೆ, ದಾಂತ್ವಾಲ ಸಮಿತಿ ಅಂತ ನೋಡ್ತೀವಿ. ಸೊ ದಿಸ್ ವಾಸ್ ದ ಆನ್ಸರ್ ಫಾರ್ ದ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವಂಥದ್ದಾದರೆ, ಈ ಕೆಳಗಿನ ಯಾರು ಭಾರತದ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಆರಂಭಿಸಬಹುದು? ಸೊ ಆನ್ ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕ್ಯಾನ್ ಬಿ ಇನಿಷಿಯೇಟೆಡ್ ಬೈ. ಸೊ ಅಮೆಂಡ್ಮೆಂಟ್ ವಾಸ್ ಅಂಡರ್ ದಿ ಆರ್ಟಿಕಲ್ ನಂಬರ್ 368. ಸಂವಿಧಾನದ 368ನೇ ವಿಧಿಯಲ್ಲಿ ಸಾಂವಿಧಾನಿಕ ತಿದ್ದುಪಡಿಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದನ್ನು ನೋಡ್ತೇವೆ. ಸೊ ಇದರಲ್ಲಿ ಐದರ್ ಲೋಕಸಭೆನೂ ಪ್ರಸ್ತಾಪ ಮಾಡಬಹುದು, ಆರ್ ರಾಜ್ಯಸಭೆನೂ ಪ್ರಸ್ತಾಪ ಮಾಡಬಹುದು. ಇಟ್ ಕ್ಯಾನ್ ಬಿ ಇನಿಷಿಯೇಟೆಡ್ ಐದರ್ ಬೈ ದ ಮಿನಿಸ್ಟರ್ಸ್ ಆರ್ ಕ್ಯಾನ್ ಬಿ ಇನಿಷಿಯೇಟೆಡ್ ಬೈ ದ ಪ್ರೈವೇಟ್ ಮೆಂಬರ್ಸ್. ಮಂತ್ರಿಗಳು ಮಾಡಬಹುದು ಅಥವಾ ಖಾಸಗಿ ಸದಸ್ಯರು ಪ್ರಸ್ತಾಪ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಸೊ ಇಲ್ಲಿ ಖಾಸಗಿ ಸದಸ್ಯರು ಅಂತಂದರೆ ಮಂತ್ರಿಗಳಲ್ಲದೆ ಇರುವಂಥ ಇತರೆ ಸದಸ್ಯರು ಅಂತ ನೋಡ್ತೀವಿ. ದ ಮೆಂಬರ್ಸ್ ಹೂ ಆರ್ ನಾಟ್ ಪಾರ್ಟ್ ಆಫ್ ಮಿನಿಸ್ಟರ್ಸ್ ಆರ್ ನೋನ್ ಆಸ್ ಪ್ರೈವೇಟ್ ಮೆಂಬರ್ಸ್. ಸೊ ಬಟ್ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ಇಟ್ ಡಸಂಟ್ ಇನಿಷಿಯೇಟೆಡ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್. ಇಟ್ ಕಾಂಟ್ ಬಿ ಇನಿಷಿಯೇಟೆಡ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್. ಯಾವುದೇ ಸಂದರ್ಭದಲ್ಲಿ ರಾಜ್ಯ ಶಾಸಕಾಂಗ ಇದನ್ನು ಪ್ರಸ್ತಾಪ ಮಾಡುವಂಥ ಅಧಿಕಾರವನ್ನು ಹೊಂದಿರುವುದಿಲ್ಲ. ಸೊ ಹಾಗಿದ್ದಾಗ ಆ್ಯಂಡ್ ಪ್ರೆಸಿಡೆಂಟ್ ಇದನ್ನು ಪ್ರಸ್ತಾಪ ಮಾಡುವಂಥ ಅಧಿಕಾರ ಇಲ್ಲ. ರಾಷ್ಟ್ರಪತಿಯವರ ಪೂರ್ವಾನುಮೋದನೆಯು ಇದಕ್ಕೆ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಉತ್ತರ ಏನಾಗುತ್ತೆ, ಲೋಕಸಭಾ ಮತ್ತು ರಾಜ್ಯಸಭಾ. ದ ಆಪ್ಷನ್ ಇಸ್ ಬಿ. ಇದಕ್ಕೆ ಸರಿಯಾದ ಉತ್ತರ ಬಿ ಆಗುತ್ತೆ. ಲೋಕಸಭೆ ಮತ್ತು ರಾಜ್ಯಸಭೆ ಇದನ್ನು ಪ್ರಸ್ತಾಪ ಮಾಡುವಂಥ ಅಧಿಕಾರವನ್ನು ಹೊಂದಿರುತ್ತೆ ಸ್ನೇಹಿತರೆ. ಸೊ ದೀಸ್ ಆರ್ ದ ಕ್ವಶನ್ಸ್ ವಿಚ್ ವರ್ ರಿಫ್ಲೆಕ್ಟೆಡ್ ಇನ್ ದ ಮಾಕ್ ಪೇಪರ್ಸ್ ಆನ್ 8th of March.
ಸೊ ಯಾವುದೇ ರೀತಿಯಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಸಹ ಇಲ್ಲಿ ಕೆಲವು ಅಂಶಗಳನ್ನು ಚರ್ಚೆ ಮಾಡಿದ್ದೀವಿ ನಾವು. ಇನ್ನೂ ಕೆಲವು ಪ್ರಶ್ನೆಗಳನ್ನು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರೋ, ಯಾಕಂದ್ರೆ ನಾವು ಆಲ್ರೆಡಿ ಹೇಳಿರುವ ಹಾಗೆ, ಸ್ಟಾರ್ಟ್ ಮಾಡಿದಾಗೆ ಹೇಳಿರುವ ಹಾಗೆ, ಒಬ್ಬ ಸ್ಪರ್ಧಾರ್ಥಿ ಯಶಸ್ಸನ್ನು ಕಾಣಬೇಕಾದ್ರೆ ಅದು ಕೇವಲ ಮಾಕ್ ಪೇಪರ್ಸ್ ಇಂದ ಮಾತ್ರ ಸಾಧ್ಯ. ನೀವೆಷ್ಟು ಈ ಕಿರು ಪರೀಕ್ಷೆಗಳನ್ನು ತೆಗೆದುಕೊಳ್ತಿರೋ ಅಷ್ಟು ನಿಮಗೆ ಲಾಭದಾಯಕವಾಗುತ್ತೆ, ಅಷ್ಟು ನಿಮ್ಮ ಸಕ್ಸಸ್ಸಿಗೆ, ಯಶಸ್ಸಿಗೆ ಅದು ದಾರಿ ಮಾಡಿಕೊಡುತ್ತೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾರೇ ಮಾಕ್ ಪೇಪರ್ಸ್ ಅನ್ನ ಅಥವಾ ಟೆಸ್ಟ್ ಸೀರೀಸ್ ಅನ್ನ ಜಾಯ್ನ್ ಆಗ್ಲಿಕ್ಕೆ ಇಷ್ಟಪಟ್ಟಿದ್ದೆ ಅದಲ್ಲಿ ನಮ್ಮ ಸ್ಪರ್ಧಾ ಅರಿವು ಟೆಲಿಗ್ರಾಮ್ ಚಾನಲ್ ಅನ್ನು ಜಾಯ್ನ್ ಆಗಿ, ಅದೇ ರೀತಿಯಲ್ಲಿ ಸ್ಪರ್ಧಾ ಅರಿವು ಆಫೀಸಿಗೆ ಬಂದು ಎನ್ಕ್ವೈರಿ ಮಾಡಿ, ಕರೆಯ ಮೂಲಕ ನಿಮ್ಗೆ ಯಾವುದೇ ಸಮಸ್ಯೆಗಳಿದ್ರೂ ನಮಗೆ ತಿಳಿಸಿದ್ರೆ ಅದರ ಬಗ್ಗೆ ಮಾಹಿತಿಯನ್ನ ನಮ್ಮ ಟೀಮ್ ನಿಮ್ಮ ಜೊತೆಗೆ ನೀಡುತ್ತೆ. ಆ್ಯಂಡ್ ನಮ್ಮ ಟೀಮ್ ಯಾವಾಗಲೂ ನಿಮ್ಮ ಜೊತೆಗೆ ಇರುತ್ತೆ ಅಂತೇಳಿ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.